शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ದಿವ್ಯವಾದ, ಭವ್ಯವಾದ, ನಿತ್ಯ ನೂತನವಾದ, ಅತಿ ಪವಿತ್ರವಾದ ನಮ್ಮ ಒಳಗೆ ಇರುವಂತಹ ಈ ಸುಂದರವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ನಾವು ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಸೌಂದರ್ಯ ಲಹರಿಯ ಮುಖ್ಯವಾದ ಶ್ಲೋಕಗಳನ್ನು ಅರ್ಥ ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕುಂಡಲಿನಿ ಶಕ್ತಿ ಅಂತ ಹೇಳುವಂಥದ್ದು ಮೂಲಾಧಾರ ಚಕ್ರದಲ್ಲಿ 3.5 ಸುತ್ತು ಹಾಕಿ ಒಂದು ಸರ್ಪದ ಹಾಗೆ ನಿದ್ದೆ ಮಾಡಿಕೊಂಡಿರತ್ತೆ, ಮಲಗಿಕೊಂಡಿರತ್ತೆ. ನಮ್ಮ ಸಾಧನೆಯ ಮೂಲಕ ನಾವದನ್ನು ಜಾಗೃತಗೊಳಿಸಬೇಕು. ಆಮೇಲೆ ಜಾಗೃತವಾದ ಮೇಲೆ ಮತ್ತೆ ಮೇಲಕ್ಕೆ ಸಾಗ್ತಾ ಇರುತ್ತೆ ಈ ಕುಂಡಲಿನಿ ಶಕ್ತಿ. ಸಹಸ್ರಾರದವರೆಗೆ ತಲುಪುವವರೆಗೆ ಸ್ವಲ್ಪವಾಗಿ ಪ್ರಯತ್ನ ಮಾಡ್ತಾ ಸಾಧಕ ಮುಂದಕ್ಕೆ ಸಾಗಬೇಕಾಗಿದೆ. ಏನಾಗುತ್ತೆ, ಈ ಕುಂಡಲಿನಿ ಶಕ್ತಿ ಮೇಲಕ್ಕೆ ಏರಿದ ಹಾಗೆ ನಮಗೆ ಲಲಿತಾ ಸಹಸ್ರನಾಮದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ಬ್ರಹ್ಮ ಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿ ವಿಭೇದಿನಿ, ರುದ್ರ ಗ್ರಂಥಿ ವಿಭೇದಿನಿ. ಒಂದೊಂದೇ ಗ್ರಂಥಿಗಳು ಅಂದರೆ ಒಂಥರದ ಅಟ್ಯಾಚ್ಮೆಂಟ್, ವ್ಯಾಮೋಹಗಳು ಎಲ್ಲವೂ ತಾನಾಗಿಯೇ ಬಿಟ್ಟುಕೊಂಡು ಬರ್ತಾ ಇರುತ್ತೆ. ಎಲ್ಲ ವ್ಯಾಮೋಹಗಳು ಬಿಟ್ಟು ಹೋಗೋದು ಅಂತ ಹೇಳಿದರೆ ಆಜ್ಞಾಚಕ್ರಕ್ಕೆ ಬಂದಾಗ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ, ಆಜ್ಞಾ, ಆಮೇಲೆ ಕೊನೆಯದಾಗಿ ಸಹಸ್ರಾರ. ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ಜಾಗೃತಗೊಂಡು ಮೇಲಕ್ಕೆ ಏರಿ ಬಂದು ಅನಾಹತಕ್ಕೆ ಬಂದಾಗ ಮೊದಲ ಬಾರಿ ಜೀವಾತ್ಮವ ಜೊತೆ ಪರಿಚಯ ಆಗತ್ತೆ. ಒಂದು ಲವ್ ಅಫೇರಿನ ಉದಾಹರಣೆಯನ್ನು ನಾನು ಕೊಟ್ಟಿದ್ದೇನೆ. ಆಮೇಲೆ ಮೇಲಕ್ಕೆ ಜೊತೆಯಾಗಿ ಹೋಗ್ತಾರೆ, ಐಕ್ಯವಾಗೋದಿಲ್ಲ, ಆದರೆ ಜೊತೆಯಾಗಿ ವಿಶುದ್ಧ ಆಜ್ಞಾಚಕ್ರಕ್ಕೆ ಹೋಗಿ ಆಮೇಲೆ ಕೊನೆಯದಾಗಿ ಸಹಸ್ರಾರಕ್ಕೆ ಸೇರಿ ಅಲ್ಲಿ ಇಬ್ಬರು ಕೂಡ ಐಕ್ಯವಾಗಿ ಬಿಡ್ತಾರೆ, ಒಂದೇ ಆಗಿಬಿಡ್ತಾರೆ. ಈಗ ಹೇಳುವ ಶ್ಲೋಕಗಳು ಈ ಚಕ್ರಗಳನ್ನು ವಿವರಿಸ್ತಾ ಇದೆ, ಅಥವಾ ಚಕ್ರಗಳಲ್ಲಿ ಇರುವಂತಹ ಜಗನ್ಮಾತೆ, ಜಗತ್ಪಿತ ಇವರಿಬ್ಬರ ಬಗ್ಗೆ ಹೇಳುವಂಥದ್ದು. ಆಜ್ಞಾಚಕ್ರದಿಂದ ಶುರು ಮಾಡ್ತಾರೆ ಆದಿಶಂಕರಾಚಾರ್ಯರು. ಯಾಕೆ ಅಂತ ಹೇಳಿದರೆ ಸಹಸ್ರಾರದಲ್ಲಿ ಐಕ್ಯತೆಯನ್ನು ಪಡೆದು ಅಮೃತ ಧಾರೆಯನ್ನು ಪ್ರವಹಿಸುತ್ತಾ ಮತ್ತೆ ಮೂಲಾಧಾರ ಚಕ್ರಕ್ಕೆ ಇದೇ ಕುಂಡಲಿನಿ ಶಕ್ತಿ ಅಥವಾ ಜಗನ್ಮಾತೆ ಮತ್ತೆ ತನ್ನ ಮೂಲ ಸ್ಥಾನವಾದ ಮೂಲಾಧಾರಕ್ಕೆ ಹೋಗಿ ಸೇರಿಕೊಳ್ಳುವಂಥದ್ದು. ಮೂಲಾಧಾರಕ್ಕೆ ಸೇರಿದ ನಂತರವೇ ಎಲ್ಲ ಮತ್ತೆ ವ್ಯವಹಾರ ನಾರ್ಮಲ್ ಆಗಿ ಇರುವಂಥದ್ದು. ಇಲ್ಲದಿದ್ದರೆ ಮತ್ತೆ ಎಲ್ಲೋ ಇರ್ತಾರೆ ಅವರು. ಹಾಗೆ ಸಹಸ್ರಾರದಲ್ಲಿ ಒಂದಾಗಿ ಅಮೃತ ಧಾರೆಯನ್ನು ಪ್ರವಹಿಸುತ್ತಾ ಇಬ್ಬರೂ ಕೂಡ ತಾಯಿ ತಂದೆಯರು ಜೊತೆಯಾಗಿದ್ದಾರೆ ಈಗ ಆಜ್ಞಾಚಕ್ರದಲ್ಲಿ. ಆಮೇಲೆ ಆಜ್ಞಾಚಕ್ರ ಮನಸ್ತತ್ವವನ್ನು ಸೂಚಿಸುತ್ತೆ. ಆಜ್ಞಾಚಕ್ರದಿಂದ ಕೆಳಗಡೆ ಬರುವಂಥದ್ದು ಆಜ್ಞಾಚಕ್ರ ಅಂತ ಹೇಳಿದರೆ ನಮ್ಮ ಹುಬ್ಬುಗಳ ಮಧ್ಯದಲ್ಲಿರುವಂತಹ ಚಕ್ರ, ನಾವು ಬೊಟ್ಟು ಹಾಕುವಂತಹ ಜಾಗ ಆಜ್ಞಾಚಕ್ರ. ತುಂಬ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಚಕ್ರ. ಇದರಿಂದ ಕೆಳಗಡೆ ಕಂಠ ಪ್ರದೇಶದಲ್ಲಿರುವಂಥದ್ದು ವಿಶುದ್ಧಿ ಚಕ್ರ. ಈ ವಿಶುದ್ಧಿ ಚಕ್ರ ಆಕಾಶ ತತ್ವವನ್ನು ಸೂಚಿಸುತ್ತೆ.
ಆಕಾಶ ತತ್ವ ಅಂತ ಹೇಳಿದರೆ ನಮಗೆ ಶಬ್ದ, ನಾದ, ಹೀಗೆ ಕೆಳಗಡೆ ಹೋಗ್ತಾ ಹೋಗ್ತಾ ಮೂಲಾಧಾರದವರೆಗೆ ತಲುಪಿ ಮೂಲಾಧಾರದಲ್ಲಿ ಒಳ್ಳೆ ಪಾರ್ಟಿ ಮಾಡಬೇಕು. ನಾವೀಗ ಮಗಳನ್ನು ಮದುವೆ ಮಾಡಿಕೊಟ್ರೆ ಮಗಳು ಮತ್ತು ಅಳಿಯ ಮದುವೆ ಆದಮೇಲೆ ಹನಿಮೂನೆಲ್ಲ ಆಗಿ ಮತ್ತೆ ವಾಪಸ್ ಬರ್ತಾರೆ, ಅವಾಗ ಒಂದು ಪಾರ್ಟಿಯನ್ನು ಕೊಡ್ತೇವೆ ನಾವು, ಅಲ್ವೇ? ಅದೇ ಥರ ಇಲ್ಲಿ ಮೂಲಾಧಾರದಲ್ಲಿ ಒಂದು ಪಾರ್ಟಿ ನಡೆಯುತ್ತೆ. ಅದರ ಬಗ್ಗೆ ಆಮೇಲೆ ನೋಡೋಣ. ವಿಶುದ್ಧ ಚಕ್ರದಲ್ಲಿ ನಾದ ಬ್ರಹ್ಮ ಆಕಾಶ ತತ್ವವನ್ನು ಸೂಚಿಸುತ್ತೆ. ಹಾಗೆಯೇ ಶಬ್ದ, ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅಂತ ಹೇಳುವ 4 ಸ್ಥಿತಿಗಳಲ್ಲಿ ಇದ್ದ ಮೇಲೆ ಈ ಶಬ್ದ ನಮಗೆ ಕೇಳುವಂಥದ್ದು. ಪರ ಪ್ರತ್ಯಕ್ಷಿತಿ ರೂಪ, ಪಶ್ಯಂತಿ ಪರದೇವತಾ, ಮಧ್ಯಮ ವೈಖರಿ ರೂಪ. ವೈಖರಿ ರೂಪಕ್ಕೆ, ವೈಖರಿ ಲೆವೆಲ್, ಆ ಸ್ಥಿತಿಗೆ ಬಂದ ನಂತರವೇ ನಮಗೆ ಕೇಳಿಸುವಂಥದ್ದು. ಈ ನಾದ ಬ್ರಹ್ಮದ ಬಗ್ಗೆ ಒಂದು ಕಥೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದೆ ಅಂದರೆ ಹಿಂದಿನ ಕಾಲದಲ್ಲಿ ಒಂದ್ಸಲ ಆದಿಶಂಕರಾಚಾರ್ಯರ ಸಮಯ ಇದು. ಆ ಸಮಯದಲ್ಲಿ ಅಂದರೆ 8ನೇ ಶತಮಾನ ಇರ್ಬೋದು, ಬಹುಶಃ 7-8 ಶತಮಾನ. ವಿಷ್ಣು ಶರ್ಮಾ ಅಂತ ಹೇಳುವ ಒಬ್ಬ ಯುವಕ ಇದ್ದ. ಯಾವತ್ತೂ ಕೂಡ ನರಸಿಂಹನ ಆರಾಧನೆಯನ್ನ ಮಾಡ್ತಾ ಇದ್ದಂಥವನು. ಒಂದು ಸಲ ಒಬ್ಬ ಗುರುವಿನ ಹತ್ರ ಕೇಳಿದ ಅವನು, ಈ ನರಸಿಂಹ ನನಗೆ ಎಲ್ಲಿ ಕಾಣಸಿಗಬಹುದು, ಹೇಗೆ ಕಾಣಸಿಗಬಹುದು, ಎಲ್ಲಿ ಕಾಣಸಿಗಬಹುದು ಅಂತ ಕೇಳಿದ. ಈ ಗುರು ಏನೋ ಅಷ್ಟು ಗಂಭೀರವಾಗಿ ಈ ಪ್ರಶ್ನೆಯನ್ನ ಪರಿಗಣಿಸಲಿಲ್ಲ. ಏನೋ ಒಂದು ಚಿಕ್ಕ ಹುಡುಗ ಏನೋ ಕೇಳ್ತಿದ್ದಾನೆ, ಸುಮ್ಮನೆ ಕೇಳ್ತಿದ್ದಾನೇನೋ ಅಂತ ಹೇಳಿ ಆ ಭಾವನೆಯಿಂದ ಮನೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಇಟ್ಟುಕೊಂಡು ನರಸಿಂಹನ ಪೂಜೆ ಮಾಡಿ ನನಗೆ ನರಸಿಂಹ ಕಾಣಬೇಕು ಅಂತ ಹೇಳಿದ್ರೆ ಕಾಣ್ತಾನ? ಓ ಮತ್ತೆ ಏನು ಮಾಡಬೇಕು ಅಂತ ಕೇಳಿದಾಗ, ಪರ್ವತಗಳಲ್ಲಿ, ಗುಹೆಗಳಲ್ಲಿ, ಕಾಡಿನಲ್ಲಿ ನರಸಿಂಹ ಕಾಣಸಿಗ್ತಾನೆ ಅಂತ ಒಂದು ನಿರಾಸಕ್ತಿಯಿಂದ ಹೇಳಿಬಿಟ್ಟ. ಏನು ಆ ಗುರು ಅದನ್ನಷ್ಟು ಗಂಭೀರವಾಗಿ ತಗೊಳ್ಳಿಲ್ಲ, ಸುಮ್ಮನೆ ಒಂದು ಹೇಳಿಬಿಟ್ಟ. ನಾವು ಕೆಲವೊಂದು ಸಲ ಮಕ್ಕಳಿಗೆ ಏನೋ ಒಂದು ಹೇಳ್ತೀವಲ್ಲ, ಹಾಗೆ ಹೇಳಿಬಿಟ್ಟ. ಆದರೆ ವಿಷ್ಣು ಶರ್ಮಾ ಗುರುವಿನ ವಾಕ್ಯವನ್ನೇ ವೇದ ವಾಕ್ಯ ಅಂತ ಅಂದ್ಕೊಂಡು ಆ ಥರದ ಬೆಟ್ಟ, ಗುಹೆ, ಅಡವಿ ಇರುವಂತಹ ಜಾಗವನ್ನ ಹುಡುಕಿಕೊಂಡು ಬರ್ತಾನೆ. ಕರ್ನೂಲಿನ ಹತ್ರ ಇರುವಂತಹ ಅಹೋಬಲ. ಯಾಕಿದು ಅಹೋಬಲ ಅಂತ ಹೆಸರು ಬಂತು ಅಂತ ಹೇಳಿದ್ರೆ, ನರಸಿಂಹ ಅವತಾರ ಆದಮೇಲೆ ಗೊತ್ತಿದೆ ಎಲ್ರಿಗೂ, ಒಂಥರ ರೌದ್ರಾವತಾರದಲ್ಲಿ ಇದ್ದ. ಪ್ರಹ್ಲಾದ ಹಾಗೂ ಬೇರೆ ದೇವತೆಗಳು ಒಂದು ಶ್ಲೋಕವನ್ನ ಹಾಡಿ, ಅಹೋ ವೀರ್ಯಂ, ಅಹೋ ಶೌರ್ಯಂ, ಅಹೋಬಲಂ ಪರಾಕ್ರಮಂ, ನಾರಸಿಂಹಂ ಪರಂ ದೈವಂ, ಅಹೋಬಲಂ ಅಹೋಬಲಂ ಅಂತ ಹೇಳಿ ಮಂತ್ರದ ಥರ ಜಪಿಸ್ತಾ ಇದ್ದಾಗ ನರಸಿಂಹನ ಕೋಪ, ಹಿರಣ್ಯಕಶಿಪುವನ್ನು ಕೊಂದಂತಹ ಕೋಪ ಕಡಿಮೆ ಆಯಿತು. ಆ ಜಾಗ ಈ ಕರ್ನೂನಲ್ಲಿ ಇರುವಂತಹ ಅಹೋಬಲ ಅಂತ ಹೇಳುವ ಒಂದು ಪರ್ವತ, ಅಡವಿಯೆಲ್ಲ ಇರುವಂತಹ ಪರ್ವತ. ಆ ಪರ್ವತವನ್ನ ಸೇರಿಕೊಂಡ ವಿಷ್ಣುಪಾದ, ವಿಷ್ಣು ಶರ್ಮ. ಅಲ್ಲಿ ಹುಡುಕಾಡ್ದ. ನಿದ್ದೆ ಇಲ್ಲ, ನೀರಿಲ್ಲ, ಆಹಾರ ಇಲ್ಲ, ಯಾವುದೂ ಇಲ್ಲದೆ ನರಸಿಂಹ ಎಲ್ಲಿದ್ದಾನೆ, ನನ್ನ ಗುರು ಹೇಳಿದ್ದಾರೆ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದ. ಆ ಸಮಯದಲ್ಲಿ ಒಬ್ಬ ಬೇಡ, ಮೊದಲಿನ ಕಾಲದಲ್ಲೆಲ್ಲ ಬೇಡರಿರ್ತಿದ್ರು, ಈಗೆಲ್ಲ ಯಾವ ಪ್ರಾಣಿಯನ್ನು ಕೊಲ್ಲೋ ಹಾಗಿಲ್ಲ. ಆಗ ಆ ಪದ್ಧತಿ ಇರಲಿಲ್ಲ. ಪ್ರಾಣಿಯನ್ನ ಕೊಂದು ಅದನ್ನು ಮಾರಾಟ ಮಾಡಿ ಜೀವನವನ್ನು ನಡೆಸ್ತಾ ಇದ್ರು ಬೇಡರು. ಒಬ್ಬ ಬೇಡ ಅಲ್ಲಿಗೆ ಬಂದು ನೋಡ್ದ, ಈ ಯುವಕ ಸುಮಾರು ದಿನದಿಂದ ನೋಡ್ತಾ ಇದ್ದೇನೆ, ಏನನ್ನೋ ಹುಡುಕ್ತಿದ್ದಾನೆ ಇವನು. ಹೋಗಿ ಕೇಳ್ದ, ನೀನು ಏನನ್ನ ಹುಡುಕ್ತಾ ಇದ್ದೀಯಪ್ಪ ಕೇಳಿದಾಗ ಮೊದಲಿಗೆ ಅವನು ಹೇಳ್ದ, ಇಲ್ಲ ನಾನು ಹುಡ್ಕೊಳ್ತೇನೆ. ಏನು ಉತ್ತರ ಕೊಟ್ಟಿಲ್ಲ. ಆಮೇಲೆ ಬೇಡ ಹೇಳ್ದ, ಏನನ್ನು ಹುಡುಕ್ತಾ ಇದೆಯಾ ಹೇಳು, ನಾನು ಇದೇ ಪರ್ವತದಲ್ಲಿ ಹುಟ್ಟಿ ಬೆಳೆದವನು, ನನಗೆ ಮೂಲೆ ಮೂಲೆ ಗೊತ್ತಿದೆ ಈ ಪರ್ವತ. ನೀನು ಏನನ್ನ ಹುಡುಕ್ತೀಯಾ ಅಂತ ಹೇಳಿದ್ರೆ ಅದು ಎಲ್ಲಿ ಸಿಗತ್ತೆ ಅಂತ ನಾನು ನಿನಗೆ ತಿಳಿಸಿಕೊಡ್ತೇನೆ
ಅಂತ ಹೇಳ್ದ ಬೇಡ. ಓ, ಹಾಗಾದರೆ ಇವನು ಹೇಳ್ದ, ನರಸಿಂಹನನ್ನು ಹುಡುಕ್ತಾ ಇದ್ದೇನೆ. ಅದ್ಯಾವ ಥರದ ಪ್ರಾಣಿ? ನರಸಿಂಹ ಅಂತ ಹೇಳುವ ಹೆಸರಿನ ಒಂದು ಪ್ರಾಣಿ ಈ ಪರ್ವತದಲ್ಲಿ ಇಲ್ಲ. ಆಗ ಅದರ ವಿವರಣೆಯನ್ನು ಕೊಡ್ತಾನೆ. ಹೇಗಿದ್ದಾನೆ ಅಂತ ಈ ನರಸಿಂಹ ಅಂತ ಹೇಳಿದರೆ, ಮುಖ ಸಿಂಹದಾಗಿದೆ, ದೇಹ ಮನುಷ್ಯನ ಹಾಗಿದೆ. ಬೇಡ ಹೇಳ್ದ, ಈತದೊಂದು ವಿಚಿತ್ರವಾದ ಪ್ರಾಣಿಯಪ್ಪ ಇದು, ನಾನು ನೋಡಿಲ್ಲ ಇಲ್ಲಿ. ಇಲ್ಲ, ನನ್ನ ಗುರು ಹೇಳಿದ್ದಾರೆ, ಈ ಥರದ ಅಡವಿ ಇರುವಂತಹ ಪರ್ವತದಲ್ಲಿ ಗುಹೆಯ ಒಳಗೆಯೂ ಇರ್ಬೋದು ಅಥವಾ ಹೊರಗೆಯೂ ಇರ್ಬೋದು ಅಂತ ನನ್ನ ಗುರು ಹೇಳಿದ್ದಾರೆ. ಖಂಡಿತವಾಗಿಯೂ ಇದ್ದಾನೆ ನರಸಿಂಹ ಇಲ್ಲಿ. ನಾನು ಇವತ್ತು ಸಂಜೆಯವರೆಗೆ ಕಾಯ್ತೇನೆ. ಇವತ್ತು ಸಂಜೆಯ ಒಳಗಡೆ ನನಗೆ ನರಸಿಂಹ ಕಾಣ ಸಿಗ್ಲಿಲ್ಲ ಅಂತೇಳಿ ಆದರೆ ಈ ಪರ್ವತದಿಂದ ಕೆಳಗಡೆ ಹಾರಿ ನಾನು ಮೃತ್ಯುವನ್ನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿಬಿಟ್ಟ ವಿಷ್ಣು ಶರ್ಮ. ಈ ಬೇಡನಿಗೆ ತುಂಬ ಸಂಕಟ ಆಗ್ಬಿಡ್ತು. ಅಯ್ಯಯ್ಯೋ, ಎಷ್ಟು ಕಳೆಯಾಗಿದ್ದಾನೆ ಈ ಹುಡುಗ. ಓ, ಏನು ಮಾಡಬೇಡ, ಹಾಗೆ ಮಾಡಬೇಡ, ನಾನು ಹುಡುಕಿ ತರ್ತೇನೆ ನಿನಗೆ ಅಂತ ಹೇಳಿ ಅವನಿಗೆ ಪ್ರಾಮಿಸ್ ಮಾಡಿ ಬೇಡ ಹುಡುಕಕ್ಕೆ ಹೊರಟ. ಒಂದೇ ಹಾಗೆ ನರಸಿಂಹ ನರಸಿಂಹ ಅಂತ ಹೇಳ್ತಾ, ಎಲ್ಲಿದ್ದಾನೆಪ್ಪ ಈ ನರಸಿಂಹ, ಎಲ್ಲಿದೆಯಪ್ಪ ಈ ಥರದ ವಿಚಿತ್ರ ಪ್ರಾಣಿ ಅಂಥೇಳಿ ಹುಡುಕ್ತಾ 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 ಸಂಜೆ ಆಯಿತು. ಇನ್ನೇನು ಸೂರ್ಯಾಸ್ತಮಾನ ಆಗುವ ಸ್ವಲ್ಪ ಮೊದಲು ಬೇಡನಿಗೆ ಸಂಕಟ ಆಗಕ್ಕೆ ಶುರುವಾಯಿತು. ಈ ಸೂರ್ಯಾಸ್ತಮಾನ ಆಗುವುದರ ಒಳಗೆ ನಾನು ಈ ನರಸಿಂಹನನ್ನು ತೆಗೆದುಕೊಂಡು ಹೋಗಿ ತೋರಿಸದೇ ಇದ್ದರೆ ಆ ಕಳೆಯಾಗಿರುವ ಯುವಕ ಮೃತ್ಯುವನ್ನು ಅಪ್ಪುತ್ತಾನೆ. ಛೇ, ಇದಕ್ಕೆ ಕಾರಣ ಈಗ ನಾನೇ, ಯಾಕೆ ಹೀಗಾಯಿತು ಅಂಥೇಳಿ ಆಲೋಚನೆ ಮಾಡ್ತಿರ್ಬೇಕಿದ್ರೆ ಒಂದು ಗರ್ಜನೆ ಕೇಳಿಸ್ತು. ಸಿಂಹದ ಗರ್ಜನೆ ಅಂತ ಗೊತ್ತಾಯಿತು. ಇದೆಲ್ಲಿಂದ ಬರ್ತಾ ಇದೆ ಗರ್ಜನೆ ಅಂತೇಳಿ ತಿರುಗಿ ನೋಡಿದಾಗ ಯಾವ ವಿವರಣೆಯನ್ನ ಈ ಯುವಕ ಕೊಟ್ಟಿದ್ದಾನೋ ಅದೇ ವಿವರಣೆಯ ಒಂದು ಪ್ರಾಣಿ ಕಾಣಿಸ್ತಾ ಇದೆ. ಮುಖ ಸಿಂಹ, ದೇಹ ಮನುಷ್ಯ. ಓಹೋ, ಇದೇ ಇರ್ಬೇಕು ಈ ಪ್ರಾಣಿ, ನರಸಿಂಹ ಅಂತ ಹೇಳುವ ಪ್ರಾಣಿ ಇದೆ ಅಂತ ಹೇಳಿ ಬೇಡ ತಕ್ಷಣ ಅಲ್ಲಿಂದ ಒಂದು ಬಳ್ಳಿಯನ್ನ, ಅಂದ್ರೆ ಲತಾ ಇರುತ್ತೆ ನೋಡಿ, ಲತೆಗಳು, ಮರದಲ್ಲಿ ಗಿಡ ಲತೆಗಳಿರುತ್ತೆ, ಒಂದು ಲತೆಯನ್ನ ಎಳೆದು ಆ ನರಸಿಂಹ ಅಂತ ಹೇಳುವ ಪ್ರಾಣಿಯನ್ನ ಕಟ್ಟಿ ಹಾಕಿ ಎಳೆದುಕೊಂಡು ಹೋಗ್ತಾನೆ. ಬೇಗ ಬಾ ಅಂತೇಳಿ ಎಳ್ಕೊಂಡು ಹೋಗ್ತಾನೆ. ಈ ನರಸಿಂಹನು ಬಾರಿ ಪಾಪದವರ ಹಾಗೆ ಕೈ ಕಟ್ಟಿ ಬಳ್ಳಿಯ ಒಳಗಡೆ ಸಿಕ್ಕಿ ಹಾಕಿಕೊಂಡವರ ಹಾಗೆ ಅವನ ಹಿಂದೆ ಹೋಗ್ತಾನೆ. ಹೋಗಿ ಹೇಳ್ತಾನೆ ವಿಷ್ಣು ಶರ್ಮನ ಹತ್ರ, ಅವನಿಗೆ ಹೆಸರು ಗೊತ್ತಿರೋದಿಲ್ಲ, ಕರೆದು ಹೇಳ್ತಾನೆ, ಏಯ್ ನೋಡೋ, ಕರ್ಕೊಂಡು ಬಂದಿದ್ದೀನಿ, ಇದನ್ನೇ ತಾನೇ ನೀನು ಹುಡುಕ್ತಾ ಇರೋದು, ಎಲ್ಲಿ ಎಲ್ಲಿ ಕೇಳ್ತಾನೆ ವಿಷ್ಣು ಶರ್ಮ. ಇದ ಬಳ್ಳಿ ಹಾಕಿ ಕರ್ಕೊಂಡು ಬಂದಿದ್ದೇನೆ, ಎಲ್ಲಿ ಮತ್ತೆ ಹಾರು ಹೋಗುತ್ತೋ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದೇನೆ. ಇವನಿಗೆ ಕಾಣಿಸೋದಿಲ್ಲ. ವಿಷ್ಣು ಶರ್ಮನಿಗೆ ಈ ಬಳ್ಳಿ ಬಿಟ್ಟರೆ ಇನ್ನೇನು ಕಾಣಿಸೋದಿಲ್ಲ. ಬಳ್ಳಿ ಮಾತ್ರ ಸುತ್ತಾಗಿ ಕಾಣಿಸ್ತಾ ಇದೆ, ನರಸಿಂಹ ಕಾಣಿಸ್ತಾ ಇಲ್ಲ. ಮತ್ತೆ ಎಲ್ಲಿ ಅಂತ ಕೂಗಾಡ್ತಿದ್ದಾನೆ ಅವನು. ಇವನು ಮುಟ್ಟಿ ಮುಟ್ಟಿ ತೋರಿಸಿದಾನೆ, ನೋಡು, ಕೈ ನೋಡು, ಕಾಲು ನೋಡು, ತಲೆ ನೋಡು, ಸಿಂಹದ ತಲೆ ನೋಡು ಅಂತ ಹೇಳಿ. ವಿಷ್ಣು ಶರ್ಮನಿಗೆ ಏನೂ ಕಾಣಿಸೋದಿಲ್ಲ. ಬಳ್ಳಿ ಬಿಟ್ಟರೆ ನರಸಿಂಹ ಕಾಣಿಸೋದಿಲ್ಲ. ಅಷ್ಟೊತ್ತಿಗೆ ನರಸಿಂಹನ ಮಾತು ಕೇಳಿಸತ್ತೆ. ವಿಷ್ಣು ಶರ್ಮ, ನಾನು ನಿನಗೆ ಈಗ ಕಾಣಸಿಗೋದಿಲ್ಲ, ನಿನಗೆ ಮುಂದೆ ಒಬ್ಬರು ಗುರು ಸಿಗ್ತಾರೆ, ಆಮೇಲೆ ನಾನು ನಿನಗೆ ಕಾಣಸಿಗ್ತೇನೆ ಅಂತ ಹೇಳಿ ಭಾಷೆ ಕೊಡ್ತಾನೆ ನರಸಿಂಹ. ನೋಡಿ, ಅಲ್ಲಿ ಸಿಂಹದ ಗರ್ಜನೆಯ ಮೂಲಕ, ಒಂದು ಸಿಂಹ ಮಾತಾಡಿದ್ರೆ ಯಾವ ಥರ ಇರ್ಬೋದು ಆ ಗರ್ಜನೆಯ ಮೂಲಕ ಈ ಥರದ ಒಂದು ಭಾಷೆಯನ್ನ ನರಸಿಂಹ ವಿಷ್ಣು ಶರ್ಮನಿಗೆ ಕೊಡ್ತಾನೆ. ನಾದ ಬ್ರಹ್ಮ. ಮುಂದೆ ಇದೇ ಯುವಕ ವಿಷ್ಣು ಶರ್ಮ ಆದಿಶಂಕರಾಚಾರ್ಯರನ್ನ ಭೇಟಿಯಾಗ್ತಾನೆ. ಓ, ಇವರೇ ನನ್ನ ಗುರು ಅಂತ ಹೇಳಿ ಅವರನ್ನ ಗುರುವಾಗಿ ಸ್ವೀಕಾರ ಮಾಡ್ತಾನೆ. ಗುರುವಿನ ಮೇಲೆ ತುಂಬಾ ಶ್ರದ್ಧೆ, ಗುರುವಿನ ಸೇವೆಯನ್ನ ಅತೀ ಶ್ರದ್ಧೆಯಿಂದ ಮಾಡಿದಂಥವನು ವಿಷ್ಣು ಶರ್ಮ. ಒಂದು ದಿನ ನದಿಯಲ್ಲಿ ಪ್ರವಾಹ ಇತ್ತು. ಆ ಕಡೆ ಆದಿಶಂಕರಾಚಾರ್ಯರಿದ್ರು, ಈ ಕಡೆ ವಿಷ್ಣು ಶರ್ಮ ಇದ್ದ. ಅಲ್ಲಿಂದಲೇ ಆದಿಶಂಕರಾಚಾರ್ಯರು ಏನಕ್ಕೋ ಅವನನ್ನು ಕರೀತಾರೆ. ಓ, ನದಿ ಪ್ರವಹಿಸ್ತಾ ಇದೆ ಅಂತ ಹೇಳೋದನ್ನ ಮರೆತು ಬಿಟ್ಟು ನನ್ನ ಗುರು ನನ್ನನ್ನ ಕೂಗ್ತಿದ್ದಾರೆ, ಕರಿತಿದ್ದಾರೆ ಅಂತ ಹೇಳುವ ಒಂದೇ ಒಂದು ಆತುರತೆಯಿಂದ ನಾನು ನೀರಿನ ಮೇಲೆ ನಡೀತಾ ಇದ್ದೇನೆ ಅಂತ ಹೇಳೋದನ್ನು ಅವನಿಗೆ ಮರೆತು ಹೋಗುತ್ತೆ. ನೀರಿನ ಮೇಲೆ ಕಾಲಿಟ್ಟು
ನದಿಯನ್ನು ದಾಟಿ ಆದಿಶಂಕರಾಚಾರ್ಯ ಇರುವ ಕಡೆ ತನ್ನ ಗುರುವನನ್ನು ಸೇರಿಕೊಳ್ತಾನೆ. ಅವನು ಎಲ್ಲೆಲ್ಲಿ ಕಾಲಿಟ್ನೋ ಅಲ್ಲಿ ಎಲ್ಲ ಒಂದು ತಾವರೆ ಹೂ ಪದ್ಮ ಪ್ರತ್ಯಕ್ಷ ಆಯ್ತಂತೆ. ಹಾಗಾದರೆ ಅವನು ಕಾಲಿಟ್ಟಿದ್ದು ನೀರಿನ ಮೇಲೆ ಅಲ್ಲ, ನೀರಿನ ಮೇಲೆ ಬಂದಂತಹ ಪದ್ಮದ ಮೇಲೆ. ಹಾಗಾಗಿ ಅವನಿಗೆ ಪದ್ಮಪಾದ ಅಂತ ಹೆಸರು ಬಂತು. ಆದಿಶಂಕರಾಚಾರ್ಯರ ಪ್ರಮುಖರಾದ 4 ಶಿಷ್ಯರುಗಳಲ್ಲಿ ಒಬ್ಬನು ಪದ್ಮಪಾದ. ಆದಿಶಂಕರಾಚಾರ್ಯರು ಶ್ರೀಶೈಲದಲ್ಲಿ ಈ ಶಿವಾನಂದ ಲಹರಿಯ ರಚನೆಯನ್ನ ಮಾಡಿದ್ರು. ಇದು ನಾವು ಶಿವಾನಂದ ಲಹರಿ ಕಲಿಯುವಾಗ ತಿಳ್ಕೊಂಡಿದ್ದೇವೆ. ಆಗ ಅಲ್ಲಿ ಒಂದು ಕಾಪಾಲಿಕರ ಒಂದು ಸಮೂಹ ಇತ್ತು. ಅವರಲ್ಲಿ ನರಬಲಿಯನ್ನ, ತಮ್ಮ ದೇವತೆಯಾದ ಕಾಳಿಗೆ ಬಲಿಯನ್ನು ಕೊಡುವಂತಹ ಒಂದು ಪದ್ಧತಿ ಇಟ್ಕೊಂಡಿದ್ರು. ಆ ಸಮಯದಲ್ಲಿ ಅವರಿಗೆ ನರಬಲಿ ಕೊಡುವ ಅವಶ್ಯಕತೆ ಇತ್ತು. ಹಾಗಾಗಿ ಅವರು ಹುಡುಕಾಡ್ತಾ ಇದ್ರು, ಯಾರನ್ನ ಕೊಡ್ಬೋದು, ಬಲಿ ಕೊಡ್ಬೋದು ಅಂತೇಳಿ. ಮನುಷ್ಯ ಅಷ್ಟು ಸುಲಭವಾಗಿ ಸಿಗ್ತಾನೆ ನರಬಲಿಗೆ ಕೊಡಕ್ಕೆ? ಶಂಕರಾಚಾರ್ಯರು ಕಂಡ್ರು, ಯಪ್ಪ ಏನು ಕಳೆ ಇದೆ ಈ ಮನುಷ್ಯನ ಮುಖದಲ್ಲಿ ಅಂತೇಳಿ ಕಾಪಾಲಿಕ ನೋಡಿದ. ಹೋಗಿ ಆದಿಶಂಕರಾಚಾರ್ಯರಲ್ಲಿ ಬೇಡಿಕೊಂಡ, ನಾವು ಕಾಪಾಲಿಕರು, ನಮ್ಮಲ್ಲಿ ದೇವಿಗೆ ಅಥವಾ ಭದ್ರಕಾಳಿಗೆ ನರಬಲಿಯನ್ನು ಕೊಡುವಂತಹ ಒಂದು ಪದ್ಧತಿ ಇದೆ, ನೀನು ಆ ನರಬಲಿಯನ್ನು ಸ್ವೀಕಾರ ಮಾಡ್ತೀಯಾ? ಓ, ಆದಿಶಂಕರಾಚಾರ್ಯರು ಒಪ್ಪಿಕೊಂಡ್ರು. ಓ, ಖಂಡಿತವಾಗಿಯೂ, ಯಾವತ್ತಾದರೂ ಒಂದಿನ ಸಾಯಲೇಬೇಕು, ಅದು ಆ ದೇವಿಗೆ ನಾನು ಬಲಿ ಆಗ್ತೇನೆ ಅಂತಾಳಾದರೆ ಯಾಕಾಗಬಾರ್ದು. ಆದರೆ ಒಂದೇ ಒಂದು ಕಂಡೀಷನ್, ನನ್ನ ಒಬ್ಬ ಶಿಷ್ಯ ಇದ್ದಾನೆ ಪದ್ಮಪಾದ, ಅವನು ಇಲ್ಲದಾಗ ಮಾತ್ರ ನನ್ನನ್ನು ಕರ್ಕೊಂಡು ಹೋಗಬೇಕು, ಅವನಿದ್ರೆ ನಿಮ್ಮನ್ನು ಬಿಡೋದಿಲ್ಲ. ಸರಿ, ಅವನಿಲ್ಲದಾಗ ಕಾಪಾಲಿಕ ಬಂದು ಆದಿಶಂಕರಾಚಾರ್ಯರನ್ನ ತಾವು ನರಬಲಿ ಕೊಡುವಂತಹ ಜಾಗಕ್ಕೆ, ಪ್ರದೇಶಕ್ಕೆ ಕರೆದುಕೊಂಡು ಹೋಗ್ತಾನೆ. ಆ ಕಾಪಾಲಿಕರಿಗೆ ಒಬ್ಬ ರಾಜ ಇದ್ದಾನೆ, ತುಂಬ ದೊಡ್ಡ ಸಮೂಹ ಅವರದ್ದು. ನಾವು ಸಿನಿಮಾದಲ್ಲೆಲ್ಲ ನೋಡ್ತೇವಲ್ಲ, ಅವಳು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ಕುಡಿತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಆಮೇಲೆ ಕೊನೆಗೆ ಒಂದು ಬಲಿಯನ್ನು ಕೊಡುವಂಥದ್ದು. ಆಯಿತು, ಎಲ್ಲ ಬೇರೆಲ್ಲ ಆಚರಣೆಗಳು ನಡೀತವ್ರದ್ದು. ಇನ್ನೇನು ಶಂಕರಾಚಾರ್ಯರಿಗೆ ಕುತ್ತಿಗೆಗೆ ಮಾಲೆಯೂ ಹಾಕಿ ಆಯಿತು ಬಲಿ ಕೊಡೋದಿಕ್ಕೆ. ಒಬ್ಬ ಕಾಪಾಲಿಕ ದೊಡ್ಡ ಖಡ್ಗವನ್ನ ಹಿಡ್ಕೊಂಡು ನಿಂತಿದ್ದಾನೆ. ಇನ್ನೇನು ಕೈ ಎತ್ತಿ ಆದಿಶಂಕರಾಚಾರ್ಯನ ತಲೆಯನ್ನು ಕಡಿಯೋದು ಮಾತ್ರ ಬಾಕಿ. ಅಷ್ಟು ಹೊತ್ತಿಗೆ ದೊಡ್ಡಕ್ಕೆ ಸಿಂಹ ಗರ್ಜನೆ ಕೇಳಿಸ್ತು. ಎಲ್ಲರಿಗೂ ಕೇಳಿಸ್ತು ಗರ್ಜನೆ. ಇದೆಲ್ಲಿ ಬಂತು ಸಿಂಹ ಅಂತೇಳಿ ತಿರುಗಿ ನೋಡಬೇಕಿದ್ರೆ ಬಂದಿದ್ದು ಸಿಂಹ ಅಲ್ಲ, ಪದ್ಮಪಾದ. ನರಸಿಂಹ ಆ ಪದ್ಮಪಾದನ ಮೂಲಕ ಅಲ್ಲಿ ಬಂದು ಆ ಥರದ ಒಂದು ನಾದ, ಸಿಂಹದ ನಾದವನ್ನ ಮಾಡಿ ಅಲ್ಲಿದ್ದ ಎಲ್ಲ ಕಾಪಾಲಿಕರನ್ನು ಕೊಂದೇ ಬಿಟ್ಟ. ಬರೇ ಪದ್ಮಪಾದ ಆಗಿದ್ರೆ ಹೀಗೆ ಕೊಲ್ಲೋದು ಸಾಧ್ಯವಾಗ್ತಿರ್ಲಿಲ್ಲ. ನರಸಿಂಹ ಅದರಲ್ಲಿ ಆ ಪದ್ಮಪಾದನ ದೇಹದಲ್ಲಿ ಬಂದು ಈ ಒಂದು ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಿದ. ರೌದ್ರಾವತಾರದಲ್ಲಿದ್ದ ಪದ್ಮಪಾದ. ಹಾಗೆ ಆದಿಶಂಕರಾಚಾರ್ಯರು ನರಬಲಿ ಆಗಲಿಲ್ಲ. ಆಗ ಅವರು ಆ ಒಂದು ಶ್ಲೋಕವನ್ನು ಹೇಳ್ತಾರೆ, ಉಗ್ರಂ ವೀರಂ ಮಹಾವೀರಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ ಅಂತ ಹೇಳಿದಾಗ ಪದ್ಮಪಾದ ಅಥವಾ ಪದ್ಮಪಾದನಲ್ಲಿ ಇದ್ದ ನರಸಿಂಹ ತಣ್ಣಗಾದ. ಈಗ ಪದ್ಮಪಾದನಿಗೆ ಗೊತ್ತಾಯಿತು, ಓಹೋ, ಇದು ನನಗೆ ಅವತ್ತು ಕೊಟ್ಟಿದ್ದ ಭಾಷೆಯ ಪ್ರಕಾರ ನಾನು ನೋಡೋದಲ್ಲ, ನನ್ನಲ್ಲಿಯೇ ನರಸಿಂಹನನ್ನ ನಾನು ನೋಡಿದೆ ಅಥವಾ ಅನುಭವಿಸಿದೆ ಅಂತ ಹೇಳೋದನ್ನ ಪದ್ಮಪಾದ ತಿಳಿದುಕೊಂಡರು. ನೋಡಿ ಎಷ್ಟು ಅದ್ಭುತವಾಗಿದೆ. ಇದು ನಾದಬ್ರಹ್ಮ, ಕಂಠದಿಂದ ಬರುವಂತಹ ಶಬ್ದ. ಅದು ಮನುಷ್ಯನ ಮಾತೇ ಇರ್ಬೋದು, ಪ್ರಾಣಿಯ ಸ್ವರಗಳೇ ಇರ್ಬೋದು, ಎಲ್ಲವೂ ಕೂಡ ನಾದಬ್ರಹ್ಮನೇ. ವಿಶುದ್ಧ ಚಕ್ರದಿಂದ
ಬರುವಂತಹ ಕಂಠ ಪ್ರದೇಶದಲ್ಲಿರುವಂತಹ ವಿಶುದ್ಧ ಚಕ್ರ, ಇದರಿಂದ ಹೊರಬರುವಂತಹ ಸ್ವರ ನಾದಬ್ರಹ್ಮ. ಇದನ್ನ ವ್ಯರ್ಥ ಮಾಡೋದೇ ನಾವು. ಖಂಡಿತವಾಗಿಯೂ ವ್ಯರ್ಥ ಮಾಡಬಾರದು. ಮುಂದಿನ ಶ್ಲೋಕ ನೋಡೋಣ. 38ನೆಯ ಶ್ಲೋಕ. ಮುಂದಿನ ಚಕ್ರ ಅನಾಹತ ಚಕ್ರ. ಹಾಗಾಗಿ ಈ 38ನೆಯ ಶ್ಲೋಕ ಅನಾಹತ ಚಕ್ರದ ಬಗ್ಗೆ ಇರುವಂಥದ್ದು. ಸಮುನ್ಮೀಲತ್ ಸಂವೇತ್ ಕಮಲ ಮಕರಂದೈಕರಸಿಕಂ ಭಜೇಹಂ ಸದ್ವಂದ್ವಂ ಕಿಮಪಿ ಮಹತಾ ಮಾನಸಚರಂ ಯದಾ ಲಾಪಾದಷ್ಟ ದಶಗುಣಿತ ವಿದ್ಯಾ ಪರಿಣತಿಃ ಯದಾ ದತ್ತೆ ದೋಷಾತ್ ಗುಣಮಖಿಲ ಬದ್ಧ್ಯ ಪಯ ಇವ. ಸಮುನ್ಮೀಲತ್ ಸಂವಿತ್ ಕಮಲ. ಹೃದಯದಲ್ಲಿ ನಾವು ಹೃದಯ ಕಮಲ ಅಂತ ಹೇಳ್ತೀವಿ. ಹೃದಯ ಅಂತ ಹೇಳೋದು ಒಂದು ತಾವರೆ ಹೂವಿನ ಹಾಗೆ. ಯಾವ ಥರದ ತಾವರೆ? ಸಂವಿತ್. ಸಂವಿತ್ ಅಂತ ಹೇಳಿದ್ರೆ ಜ್ಞಾನ. ಸಮುನ್ಮೀಲತ್ ಫುಲ್ಲಾಗಿ ವಿಕಸನಗೊಂಡಿರುವಂತಹ ತಾವರೆ. ನೆನ್ಪಿಟ್ಕೊಳ್ಬೇಕು, ಶಿವ ಮತ್ತೆ ಶಕ್ತಿ ಐಕ್ಯವಾಗಿ ಜೊತೆ ಜೊತೆಯಾಗಿ ಅಮೃತ ಧಾರೆಯನ್ನ ಹರಿಸುತ್ತಾ ಕೆಳಗಡೆ ಬರುತ್ತಾ ಇರೋದು ಇವಾಗ. ಹಾಗಾಗಿ ಈ ಹೃದಯ ಕಮಲ ವಿಕಸನವಾಗಿದೆ. ಅದು ಹೇಗೆ? ಸ್ವಲ್ಪ ಸ್ವಲ್ಪ ಅಲ್ಲ, ಫುಲ್ಲಾಗಿ ವಿಕಸನಗೊಂಡಿರುವಂತಹ ಕಮಲ, ಜ್ಞಾನದ ತಾವರೆ. ಸುಮ್ಮನೆ ಒಂದು ತಾವರೆ ಅಲ್ಲ, ಯಾವುದೋ ನಾವು ಅಲ್ಲಿ ಇಲ್ಲಿ ನೋಡ್ತೇವಲ್ಲ ಆ ಥರದ ತಾವರೆ ಅಲ್ಲ. ಅದಕ್ಕೆ ಹೃದಯ ಕಮಲ ಅಂತ ಹೆಸರು. ಸಮುನ್ಮೀಲತ್ ಸಂವಿತ್ ಕಮಲ, ಜ್ಞಾನದ ಕಮಲ. ಮಕರಂದೈಕರಸಿಕಂ. ಈ ಕಮಲಕ್ಕೆ ಒಂದು ಮಕರಂದ ಇದೆ. ಪ್ರತಿಯೊಂದು ಹೂವಿಗೂ ಮಕರಂದ ಇದೆ. ಅದನ್ನ ಸ್ವೀಕಾರ ಮಾಡ್ತಾ ರಸಿಕರಾಗಿರುವಂಥದ್ದು. ಭಜೇಹಂ ಸದ್ವಂದ್ವಂ. ಯಾರು ಇದನ್ನ ಸ್ವೀಕಾರ ಮಾಡುವಂಥದ್ದು? ಈ ಮಕರಂದವನ್ನ ಸೇವಿಸುವಂಥವ್ರು ಯಾರು? 2 ಹಂಸಗಳಿವೆ. ಏನು ಹಂಸ ಅಂತ ಹೇಳಿದ್ರೆ ಏನನ್ನ ಸೂಚಿಸುತ್ತೆ ಹಂಸ? ಒಂದು ಪರಿಶುದ್ಧತೆ, ಇನ್ನೊಂದು ವಿವೇಕ. ಪರಮಹಂಸ ಅಂತ ಹೆಸರು ಕೊಡ್ತೀವಿ. ರಾಮಕೃಷ್ಣ ಪರಮಹಂಸ, ಪರಮಹಂಸ ಪರಿವ್ರಾಜಕಾಚಾರ್ಯ, ಆದಿಶಂಕರಾಚಾರ್ಯ ಅಂತ ಹೇಳ್ತೀವಿ. ಏನು ಈ ಪರಮಹಂಸ ಅಥವಾ ಹಂಸ ಅಂತ ಹೇಳಿದ್ರೆ ಯಾವುದು ಸತ್ಯ, ಯಾವುದು ಅಸತ್ಯ, ಈ ವಿವೇಕ ಇರುವಂಥದ್ದು. ಹಂಸ ಹೇಗೆ ಅಂತ ಹೇಳಿದ್ರೆ, ನೀರು ಮತ್ತೆ ಹಾಲು ಮಿಕ್ಸ್ ಮಾಡಿ ಕೊಟ್ರೆ ಆ ಮಿಶ್ರಣದಿಂದ ಹಾಲನ್ನು ಮಾತ್ರ ಸ್ವೀಕಾರ ಮಾಡುತ್ತಂತೆ. ನೀರನ್ನು ಅಲ್ಲೇ ಬಿಟ್ಟು ಆ ಥರದ ಒಂದು ಪರಿಣಿತಿಯನ್ನು ಪಡೆದಿರುವಂಥದ್ದು ಈ ಹಂಸ. ಹಾಗಾಗಿ ಉತ್ತಮವಾದ ಸ್ಥಿತಿಯನ್ನು ತಲುಪಿದವರಿಗೆ ನಾವು ಪರಮಹಂಸ ಅಂತ ಹೇಳುವ ಒಂದು ಟೈಟಲನ್ನು ಕೊಡ್ತೀವಿ. ಯಾವುದು ಸತ್ಯ, ಯಾವುದು ಅಸತ್ಯ ಅಂತ ಹೇಳೋದನ್ನು ಅವರು ತಿಳಿದುಕೊಂಡಿದ್ದಾರೆ ಅಂತ. ಹಾಗೆ ಇಲ್ಲಿ ಹಂಸ ದ್ವಂದ್ವ, ಒಂದು ಹಂಸ ಅಲ್ಲ 2 ಹಂಸಗಳಿವೆ. ಯಾವುದದು? ಶಿವ ಮತ್ತೆ ಶಕ್ತಿ ಅಂತ ಹೇಳುವ 2 ಹಂಸಗಳಿವೆ. ಹಿಮಪಿ ಮಹತಾ ಮಾನಸಚರಂ. ಎಲ್ಲಿರ್ತಾರಂತೆ? ಎಲ್ಲಿ ಈ ಹಂಸಗಳು ತೇಲಾಡ್ತಾ ಇರ್ತವೆ ಅಂತ ಹೇಳಿದ್ರೆ ಮಹಾತ್ಮರ ಮಾನಸದಲ್ಲಿ, ಮನಸ್ಸಿನಲ್ಲಿ. ನಾವೇನೋ ಮಾನಸ ಸರೋವರ ಅಂತ ಹೇಳ್ತೀವಿ. ಎಲ್ಲೋ ಕೈಲಾಸದಲ್ಲಿ ಹಿಮಾಲಯದಲ್ಲಿ ಮಾನಸ ಸರೋವರ ಇದೆ ಅಂತ ಹೇಳಿ. ಹೌದು, ಅಲ್ಲಿದೆ. ಅಲ್ಲಿ ಮಾತ್ರ ಅಲ್ಲ, ಹೃದಯದಲ್ಲಿಯೂ ಮಾನಸ ಸರೋವರ ಇದೆ. ನಮ್ಮ ಹೃದಯದಲ್ಲಿಯೂ ಕೂಡ ಶಿವ ಮತ್ತೆ ಶಕ್ತಿ ಹಂಸದ ರೂಪದಲ್ಲಿ ತೇಲಾಡ್ತಿದ್ದಾರೆ, ಈಜಾಡ್ತಿದ್ದಾರೆ. ಭಜೇ ಹಂಸ ದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ. ಇದು ಚಕ್ರ ಯಾವುದು ಅಂತ ಹೆಸರು ಹಾಕಿಲ್ಲ, ಅನಾಹತ ಚಕ್ರದ ಬಗ್ಗೆ ಹೇಳ್ತಿರೋದು. ಯದಾಲಾಪಾತ್ 18 ಗುಣಿತ ವಿದ್ಯಾ ಪರಿಣತಿ. ಈ ಶಿವ ಮತ್ತೆ ಶಕ್ತಿ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಸರೋವರ ಇದೆ. ಸರೋವರದ ಒಂದು ಮೂಲೆಯಲ್ಲಿ ಕೂತು ಸರಸ ಸಲ್ಲಾಪ ನಡೀತಾ ಇದೆ. ಗಂಡ ಹೆಂಡತಿಯ ಸರಸ ಸಲ್ಲಾಪ ನಡೀತಾ ಇದೆ. ಏನು ಸರಸ ಸಲ್ಲಾಪ? ಓ ನೀನ್ ಚೆನ್ನಾಗಿದ್ದಿ ಅಂತ ಹೇಳೋದಲ್ಲ ಸರಸ ಸಲ್ಲಾಪ ಅವರದ್ದು.
ಅವರ ಸಲ್ಲಾಪದಿಂದ, ಅವರ ಸಂಭಾಷಣೆಯಿಂದ ಬಂದಿರುವಂಥದ್ದು 18 ವಿದ್ಯೆಗಳು. ಅಷ್ಟಾದಶ ಗುಣಿತ ವಿದ್ಯಾ ಪರಿಣತಿ. ಏನು ಈ ಅಷ್ಟಾದಶ ವಿದ್ಯೆಗಳು? ಇದರಲ್ಲಿ 4 ವೇದಗಳಿವೆ. ಅಂದರೆ ಅಂತಹ ಮಹಾತ್ಮರು ಆ ಸ್ಥಿತಿಯನ್ನ ತಲುಪಿದಾಗ, ಯಾವ ಸ್ಥಿತಿ? ಶಿವ ಮತ್ತೆ ಶಕ್ತಿಯ ಐಕ್ಯವಾಗಿ ಈ ಅಮೃತಧಾರೆಯನ್ನು ಹರಿಸ್ತಾ ಕೆಳಗೆ ಬರುವಂತಹ ಸ್ಥಿತಿಯಲ್ಲಿ, ಅವರು ಸಮಾಧಿ ಸ್ಥಿತಿಯಲ್ಲಿ, ಉಚ್ಚ ಸ್ಥಿತಿಯಲ್ಲಿ ಹಲವಾರು ಋಷಿಮುನಿಗಳು, ಯಾವುದೋ ಒಬ್ರಿಬ್ರಲ್ಲ, ಹಲವಾರು ಋಷಿಮುನಿಗಳು ಆ ಸ್ಥಿತಿಯಲ್ಲಿದ್ದಾಗ ಅವರಿಗೆ ಕೇಳಿದಂತಹ ಸಂಭಾಷಣೆ, ಶಿವಶಕ್ತಿಯರ ಸಂಭಾಷಣೆ ಹೇಗೆ ಕೇಳಿತು? ನಮ್ಮ ಈ ಹೊರಗಿನ ಕಿವಿಗಳ ಮೂಲಕ ಅಲ್ಲ, ಹೊರಗಿನ ಇಂದ್ರಿಯಗಳ ಮೂಲಕ ಅಲ್ಲ, ಸ್ಥೂಲ ಶರೀರದ ಇಂದ್ರಿಯಗಳ ಮೂಲಕ ಅಲ್ಲ, ಅಂತರಂಗದಲ್ಲಿ ಕೇಳಿಸಿಕೊಂಡಿರುವಂಥದ್ದು. ಅದಕ್ಕೆ ವೇದಕ್ಕೆ ಹೆಸರು ಶ್ರುತಿ. ಏನು ಶ್ರುತಿ ಅಂತ ಹೇಳಿದ್ರೆ ಕೇಳಿಸಿಕೊಂಡಂಥದ್ದು. ಯಾವುದನ್ನ ಕೇಳಿಸಿಕೊಂಡ್ರೋ ಅದು ಶ್ರುತಿ ಅಥವಾ ವೇದ. ಎಲ್ಲ ವೇದಗಳನ್ನು, 4 ವೇದಗಳನ್ನು ಒಟ್ಟು ಸೇರಿಸಿ ಇರುವಂಥದ್ದು ಇದು. ಅಷ್ಟಾದಶಗಳಲ್ಲಿ 4 ವೇದಗಳು, ಆಮೇಲೆ 6 ವೇದಾಂಗಗಳು, ಪುರಾಣ, ಮೀಮಾಂಸಾ, ನ್ಯಾಯ, ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಗಂಧರ್ವ ವೇದ, ಆಯುರ್ವೇದ, ಇದೆಲ್ಲವೂ ಕೂಡ ಸೇರಿ 18 ಈ ಥರದ ವಿದ್ಯೆಗಳು. ಆದರೆ ನಮಗೆ ಪ್ರಮುಖವಾಗಿ 4 ವೇದಗಳು. ನಮ್ಗೆ ಯಾಕೆ ಕೇಳಿಸೋದಿಲ್ಲ? ಪ್ರಶ್ನೆ ಬರುತ್ತೆ ಅಲ್ವಾ? ಅವರಿಗೆ ಮಾತ್ರ ಯಾಕೆ ಕೇಳಿಸ್ತು, ನಮ್ಗೆ ಯಾಕೆ ಕೇಳಿಸೋದಿಲ್ಲ? ನಮ್ಮ ಬಾಹ್ಯೇಂದ್ರಿಯಗಳು ಯಾವತ್ತೂ ಕೂಡ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುತ್ತೆ. ಅಲ್ಲಿ ಏನು ನಡೀತು, ಇವರು ಅವ್ರನ್ನ ಬಗ್ಗೆ ಏನು ಹೇಳಿದ್ರು, ನಮ್ಮ ಕಿವಿಯೆಲ್ಲ ಅದರಲ್ಲೇ ಇದೆ. ಇಲ್ಲ ಟಿ ವಿಯಲ್ಲಿ ಬರುವಂತಹ ಸೀರಿಯಲ್ಲೋ, ನ್ಯೂಸೋ, ಅದೋ ಇದೋ, ಫೋನೋ ಅಲ್ವೇ? ಇದೆಲ್ಲವೂ ಕೂಡ ಇಂದ್ರಿಯಗಳಿಗೆ ಅತೀತವಾಗಿರುವಂಥದ್ದು, ಇಂದ್ರಿಯಗಳ ಮೂಲಕ ಕೇಳಿದಂಥದ್ದು ಅಲ್ಲ. ಅವರು ಆ ಸ್ಥಿತಿಗೆ ಏರಿದಾಗ ಇಂದ್ರಿಯಗಳನ್ನೆಲ್ಲ ಬಿಟ್ಟು ಬಿಡ್ತಾರೆ. ಅಂದರೆ ಅದಕ್ಕೆ ಗಮನವೇ ಇರೋದಿಲ್ಲ ಅವರಿಗೆ. ಸಮಾಧಿ ಸ್ಥಿತಿಯಲ್ಲಿದ್ದಾಗ ನೀವು ಹೋಗಿ ಕರೆದ್ರೂ ಅವ್ರಿಗೇನು ಕೇಳೋದಿಲ್ಲ. ಯಾಕೆ? ಕೆಲಸ ಮಾಡ್ತಾ ಇಲ್ಲ, ಇಲ್ಲ ಅಂತಲ್ಲ, ಅಲ್ಲಿದೆ. ಈ ಹೊರಗಿನ ಇಂದ್ರಿಯಗಳ ಮೇಲೆ ಅವರಿಗೆ ಗಮನ ಇರೋದಿಲ್ಲ. ಹಾಗಿದ್ದಾಗ ಒಳಗೆ ಏನು ನಡೀತಾ ಇದೆ ಅದು ಅವರಿಗೆ ತಿಳಿಯತ್ತೆ. ಏನು ನಡೀತಾ ಇದೆ? ಅನಾಹತ ಚಕ್ರದಲ್ಲಿ, ಹೃದಯ ಚಕ್ರದಲ್ಲಿ ಶಿವ ಮತ್ತೆ ಶಕ್ತಿ ಆ ಮಾನಸ ಸರೋವರದಲ್ಲಿ ಕುಳಿತುಕೊಂಡು ಸಂಭಾಷಣೆಯನ್ನು ನಡೆಸ್ತಾ ಇದ್ದಾಗ, ಈ ಸಂಭಾಷಣೆಯನ್ನೇ ಇಂತಹ ಋಷಿಮುನಿಗಳು, ಆ ಸ್ಥಿತಿಗೆ ಏರಿದಂತಹ ಋಷಿಮುನಿಗಳು ಕೇಳಿಸಿಕೊಂಡು ಇದನ್ನ ನಮ್ಮಂತಹ ಮುಂದಿನ ಪೀಳಿಗೆಗಳಿಗೆ ಅದನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇದನ್ನ ನಾವು ಸ್ವಲ್ಪ ಆದರೂ ತಿಳಿದುಕೊಳ್ಬೇಕಲ್ವೇ? ಭಜೇಹಂ ಸದ್ವಂದ್ವಂ ಕಿಮಪಿ ಮಹತಾಂ ಮಾನಸಚರಂ ಯದಾಲಾಪಾತ್ ಅಷ್ಟಾದಶ ಗುಣಿತ ವಿದ್ಯಾ ಪರಿಣತಿ ಯದಾ ದತ್ತೇ ದೋಷಾತ್ ಗುಣಮಖಿಲಂ ಅಭ್ಯ ಪಯ ಇವ. ಅಭ್ಯ ಅಂತೇಳಿದ್ರೆ ನೀರಿನಿಂದ, ಪಯ ಅಂತೇಳಿದ್ರೆ ಹಾಲು, ಅಥವಾ ನೀರು ಮತ್ತೆ ಹಾಲಿನ ಮಿಶ್ರಣದಿಂದ ಹಾಲನ್ನು ಮಾತ್ರ ಹೇಗೆ ಹಂಸ ಸ್ವೀಕಾರ ಮಾಡುತ್ತೋ ಹಾಗೆಯೇ ನಾವು ಕೂಡ ಎಲ್ಲ ದೋಷಗಳನ್ನು ಅರಿತುಕೊಳ್ಬೇಕು. ನಾವು ಅರಿತುಕೊಳ್ತೇವೆ ದೋಷಗಳು. ಯಾರ್ದು? ನಮ್ಮದಲ್ಲ, ಬೇರೆಯವರದ್ದು. ಅವರು ಹಾಗೆ ಯಾಕೆ ಮಾಡಿದ್ರು, ಇದು ತಪ್ಪಲ್ವ ಅವ್ರು ಮಾಡಿದ್ದು, ನಾವೆಲ್ಲ ಸರಿ, 100% ನಾನು ಮಾಡಿದ್ದು ಸರಿ, ಅವ್ರು ಹಾಗೆ ಮಾಡಿದ್ರಿಂದ ನಾನು ಹೀಗಿರೋದು ಅಲ್ವಾ? ನಾವು ಈ ಥರ ಹೇಳೋದು. ನಮ್ಮಲ್ಲಿರುವ ದೋಷಗಳನ್ನು ನಾವು ಕಂಡುಕೊಳ್ಬೇಕು. ಆ ದೋಷಗಳನ್ನು ಎಲ್ಲ ಬಿಡುವಂತೆ ಪ್ರಯತ್ನ ಮಾಡಬೇಕು. ಬಿಡುವ ಪ್ರಯತ್ನ ಮಾಡಿದರೆ ತಾನೇ ಅದು ಹೋಗೋದು. ಎಷ್ಟೊಂದು ದೋಷಗಳಿವೆ ನಮ್ಮಲ್ಲಿ ಇಲ್ವಾ? ಹುಡುಕಿದ್ರೆ ಇದೆ, ಹೊರಗಿಂದ ನಮಗೆ ಕಾಣಿಸೋದಿಲ್ಲ. ಹಾಗಾಗಿ ಅದನ್ನು ಹುಡುಕಿ ನಾವು ತೆಗೆದು ಒಳ್ಳೆಯ ಗುಣಗಳನ್ನು ಮಾತ್ರ, ಹೇಗೆ ಹಾಲು ಮತ್ತು ನೀರಿನ ಮಿಶ್ರಣದಿಂದ ಹಂಸ ಹಾಲನ್ನು ಮಾತ್ರ ತೆಗೆಯುತ್ತೋ ಹಾಗೆಯೇ ನಾವು ಕೂಡ ಎಲ್ಲವೂ ಮಿಕ್ಸ್ ಆಗಿ ಇದೆ ಈಗ. ಅದರಿಂದ ದೋಷಗಳನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಅದನ್ನು ಪರಿಗಣಿಸದೆ, ಅದಕ್ಕೆ ಗಮನ ಕೊಡದೆ, ಒಳ್ಳೆಯ ಗುಣಗಳು ನಮ್ಮಲ್ಲಿ ಯಾವುದಿದೆ ಅದನ್ನು ನಾವು
ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆಯವರಾಗಬೇಕು, ಗುಣಗಳು ಇನ್ನೂ ಸ್ಟ್ರಾಂಗ್ ಆಗಿರಬೇಕು, ಒಳ್ಳೆಯ ಗುಣ ಅಂತ ಹೇಳೋದನ್ನು ನಾವು ತಿಳಿದುಕೊಳ್ಬೇಕಾಗಿದೆ. ಇಲ್ಲಿ ಹಂ ಸ ಅಂತ ಹೇಳೋದು, ಹಂ ಅಂತ ಹೇಳಿದ್ರೆ ಪುರುಷ, ಸಾ ಅಂತ ಹೇಳಿದರೆ ಪ್ರಕೃತಿ. ಹಾಗೆ ಹಂಸ ಅಂತ ಹೇಳಿದರೆ ಪುರುಷ ಮತ್ತೆ ಪ್ರಕೃತಿ ಇಬ್ರು ಕೂಡ ಜೊತೆಯಾಗಿ ಇರುವಂಥದ್ದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಅನಾಹತ ಚಕ್ರ ಅಂತ ಹೇಳೋದು ವಾಯುವನ್ನು ಸೂಚಿಸುತ್ತೆ, ವಾಯು ತತ್ವವನ್ನು ಸೂಚಿಸುತ್ತೆ. ವಾಯು ನಮಗೆ ಎಷ್ಟು ಮುಖ್ಯ? ವಾಯು ಅಂತ ಹೇಳೋದ್ರ ಬಹುಶಃ ಗಾಳಿ ಅಂತ ಹೇಳಿದ್ರೆ ಗೊತ್ತಾಗ್ಬೋದು. ಗಾಳಿ ಮುಖ್ಯ ನಮಗೆ. ಯಾಕೆ? ಉಸಿರಾಡಬೇಕಲ್ಲ. ಉಸಿರು ಇಲ್ವೋ? ನಾವು ಇಲ್ಲ. ನಮ್ಮ ಜೊತೆ ಯಾವತ್ತೂ ಇರುವಂಥದ್ದು ಉಸಿರು, ಆದರೆ ನಾವು ಅದಕ್ಕೆ ಗಮನವೇ ಕೊಡೋದಿಲ್ಲ. ಅದರಷ್ಟಕ್ಕೆ ಆಗ್ತಾ ಇದೆಯಲ್ಲ, ನಾವು ಯಾಕೆ ಗಮನ ಕೊಡಬೇಕು ಅಲ್ವೇ? ಒಬ್ಬರು ಸ್ವಾಮೀಜಿಯ ಸತ್ಸಂಗದಲ್ಲಿ ಕೇಳಿದೆ, ಈ ಉಸಿರು ಅಂತ ಹೇಳೋದು ಹೇಗಿದೆ ಅಂತ ಹೇಳಿದರೆ, ಒಂದು ಟ್ರಕ್ ಫುಲ್ಲು ಲೋಡ್ ತಗೊಂಡು ಒಳಗಡೆ ಹೋಗತ್ತೆ, ಹೋಗಿ ಹೃದಯವರೆಗೆ ಹೋಗಿ ಆ ಟ್ರಕ್ಕಿಂದ ಏನೆಲ್ಲ ಇದೆಯೋ ಅದನ್ನೆಲ್ಲ ಅಲ್ಲಿ ಕೆಳಗಡೆ ಬಿಸಾಕಿ ಮತ್ತೆ ಖಾಲಿ ಟ್ರಕ್ ವಾಪಸ್ ಬರುತ್ತೆ. ನಮ್ಮ ಉಸಿರು ಅಂತ ಹೇಳೋದು ಹೀಗಿದೆ. ಪ್ರಾಣಶಕ್ತಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ನಾವು ಆಕ್ಸಿಜನ್ ಅಂತ ಆಮ್ಲಜನಕ ಅಂತ ಹೇಳ್ಬೋದು. ಆಮೇಲೆ ವಾಪಸ್ ಬರ್ತಾ ಆಕ್ಸಿಜನ್ ಬರೋದಿಲ್ಲ, ಆಮ್ಲಜನಕ ವಾಪಸ್ ಹೊರಗಡೆ ಬರೋದಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರೋದು, ಅದು ಬೇರೆ ಅಲ್ವೇ? ಹಾಗೆ ಉಸಿರಿಗೆ ಗಮನವನ್ನು ಕೊಡಬೇಕು. ಈ ಉಸಿರು ಇಲ್ಲ ಅಂತಾದರೆ, ಉಸಿರು ನಿಂತು ಹೋದರೆ, ಒಳಗಡೆ ಹೋಗೋದು ನಿಲ್ತೋ ಅಥವಾ ಹೊರಗಡೆ ಬರೋದು ನಿಲ್ತೋ, ಯಾವುದೋ ಒಂದು ನಿಂತ್ರೆ ನಮ್ಮ ಚಾಪ್ಟರ್ ಕ್ಲೋಸ್ ಅಲ್ಲಿಗೆ. ಹೀಗೆ ಇಷ್ಟು ಗೊತ್ತಿದ್ದೂ ಕೂಡ ಉಸಿರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ, ಉಸಿರಾಟಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ನಾವು ಕೊಡ್ತಾ ಇದ್ದೇವೆ. ವ್ಯರ್ಥ ಮಾಡ್ತಾ ಇದ್ದೇವೆ ಉಸಿರನ್ನು. ಇಲ್ಲ, ವ್ಯರ್ಥ ಮಾಡದೆ ಪ್ರತಿಯೊಂದು ಉಸಿರಲ್ಲೂ, ಕೆಲವರು ನೋಡಿ ಅಜಪ ಜಪ ಅಂತ ಹೇಳ್ತಾರೆ, ಹಂಸ ಅಥವಾ ಸೋಹಂ ಅಂತ ಹೇಳ್ತಾರೆ. ಏನದು? ಪರಮಾತ್ಮನ ಬಗ್ಗೆಯೇ ಧ್ಯಾನವನ್ನು ಮಾಡ್ತಾ ಇರುವಂಥದ್ದು. ಪ್ರತಿಯೊಂದು ಉಸಿರಲ್ಲಿಯೂ ಕೂಡ, ಹಾಡಲೆಲ್ಲ ಹಾಡ್ತೇವೆ, ಉಸಿರಲ್ಲಿ ನೀನೇ ಇರುವಂಥದ್ದು ಅಂತ ಹಾಡು ಹೇಳ್ತೀವಿ ನಾವು, ಆದರೆ ನಿಜವಾಗಿಯೂ ಇಲ್ಲ. ನಮಗೆ ಉಸಿರಲ್ಲಿದೆ ನಮ್ಮ ಲೌಕಿಕ ವಿಚಾರಗಳು. ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಹಿಂದಕ್ಕೆ ತಳ್ಳಿ ಉಸಿರಿನಲ್ಲಿ ಪರಮಾತ್ಮನ ಧ್ಯಾನ ಮಾಡುವಂತೆ ಪ್ರಯತ್ನವನ್ನು ನಾವು ಖಂಡಿತವಾಗಿಯೂ ನಾವೆಲ್ಲರೂ ಸೇರಿಕೊಂಡು ಮಾಡೋಣ. ಈ ಕುಂಡಲಿನಿ ಶಕ್ತಿ, ನಿದ್ದೆ ಮಾಡಿಕೊಂಡಿರುವಂತಹ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಮೇಲಕ್ಕೆ ಹೋಗ್ತಾ ಮೊದಲು ಜೀವಾತ್ಮನನ್ನ ಭೇಟಿಯಾಗೋದು ಈ ಅನಾಹತ ಚಕ್ರದಲ್ಲಿ. ಇದು ಅಲ್ಲದೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಈ 3 ಚಕ್ರಗಳು ಕತ್ತಲೆಯ ಚಕ್ರಗಳು, ಡಾರ್ಕ್ ಸೆಂಟರ್ಸ್, ಡಾರ್ಕ್ ಚಕ್ರಾಸ್. ಇದರಿಂದ ಮೇಲೆ, ಮಣಿಪುರದಿಂದ ಮೇಲೆ ಅನಾಹತ, ವಿಶುದ್ಧ, ಆಜ್ಞಾ, ಆಮೇಲೆ ಸಹಸ್ರಾರ, ಇವೆಲ್ಲವೂ ಉತ್ತಮವಾದ ಚಕ್ರಗಳು. ಅಂದರೆ ಮಣಿಪುರದಿಂದ ನಾವು ಮೇಲಕ್ಕೆ ಬಂದೆವೋ ಮತ್ತೆ ನಮಗೆ ಪತನ ಇಲ್ಲ. ಆದರೆ ಮಣಿಪುರದವರೆಗೆ ಬರುವ ತನಕ ಮತ್ತೆ ನಾವು ಕೆಳಗಡೆ ಹೋಗುವ ಸಾಧ್ಯತೆಗಳಿವೆ, ಪತನವಾಗುವ ಸಾಧ್ಯತೆಗಳು ಇವೆ. ಈ ಅನಾಹತ ಚಕ್ರಕ್ಕೆ ಬಂದ ನಂತರ ನಾವು ಇಂದ್ರಿಯಗಳಿಗೆ ಅತೀತರಾಗ್ತಾ ಹೋಗ್ತೇವೆ. ಮನಸ್ಸು ನಮ್ಮ ವಶದಲ್ಲಿರುತ್ತೆ. ಯಾವುದು ಕಂಡ್ರೆ ಅದು ತಿನ್ನಬೇಕು ಅಂತ ಹೇಳುವ ಆಸೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ದಿದ್ರೆ ಹೇಗಿದೆ ಈಗ, ಏನು ಕಂಡ್ರು ಕೂಡ ಅಬ್ಬಾ ಇದು ತಿನ್ನಬೇಕು, ಅವ್ರು ತಿಂದ್ರಾ, ಚೆನ್ನಾಗಿದೆಯಾ, ನಾನು ತಿಂತೇನೆ ಅಂತ ಹೇಳುವ ಒಂದು ಆಸೆ ಹುಟ್ಟತ್ತೆ ಅಲ್ವಾ ನಮಗೆ. ಅದೆಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ. ಇಂದ್ರಿಯಗಳಿಗೆ ಅತೀತರಾಗುವಂತಹ ಒಂದು ಚಕ್ರ ಅಂತ ಹೇಳಿದರೆ ಅನಾಹತ ಚಕ್ರ. ಹೈಯರ್ ಚಕ್ರಾಸ್, ಮೇಲಿನ ಚಕ್ರಗಳಲ್ಲಿ ಮೊದಲನೇ ಚಕ್ರ ಅನಾಹತ ಚಕ್ರ. ಮುಂದಿನ ಚಕ್ರ ನೋಡೋಣ. 39ನೇದು. ತವ ಸ್ವಾಧಿಷ್ಠಾನೆ ಹುತವಹಮಧಿಷ್ಠಾಯ ನಿರತಂ
ತಮೀಡೆ ಸಂವರ್ತಂ ಜನನಿ ಮಹತೀಂ ತಾಂ ಚ ಸಮಯಾಂ ಯದಾ ಲೋಕೆ ಲೋಕಾನ್ ದಹತಿ ಮಹಸಿ ಕ್ರೋಧ ಕಲಿತೆ ದಯಾರ್ದ್ರಾಯಾ ದೃಷ್ಟಿಃ ಶಿಶಿರಮುಪಚಾರಂ ರಚಯತಿ. ನಾವು ಸೀಕ್ವೆನ್ಸಲ್ಲಿ ಹೋದರೆ ಅನಾಹತದ ನಂತರ ನಮ್ಮ ನಾಭಿಯ ಹಿಂದ್ಗಡೆ ಬರುವಂಥದ್ದು ಮಣಿಪೂರ ಚಕ್ರ. ಆಮೇಲೆ ಕೆಳಗಡೆ ಹೋಗ್ತಾ ಜನನೇಂದ್ರಿಯದ ಪಕ್ಕದಲ್ಲಿ ಇರುವಂತಹದ್ದು ಸ್ವಾದಿಷ್ಠಾನ ಚಕ್ರ. ಈ ಸಮಯಾಚಾರದ ಪ್ರಕಾರ ಸೀಕ್ವೆನ್ಸ್ ಅಲ್ಲಿ ಅನಾಹತದ ನಂತರ ಸ್ವಾದಿಷ್ಠಾನವನ್ನ ಹೇಳ್ತಿದ್ದಾರೆ. ಬಹುಶಃ ಆದಿಶಂಕರಾಚಾರ್ಯರು ಆ ಥರದಲ್ಲಿ ಅನುಭವಿಸಿದ್ರೋ ಗೊತ್ತಿಲ್ಲ. ಮಣಿಪುರ ಬರಬೇಕಾಗಿತ್ತು, ಆದರೆ ಎಲ್ಲ ಕಡೆ ಆದಿಶಂಕರಾಚಾರ್ಯರ ವರ್ಣನೆಗಳಲ್ಲಿ ಅಥವಾ ಕೃತಿಗಳಲ್ಲಿ ಇದೇ ಥರ ಇದೆ. ಅನಾಹತದ ನಂತರ ಸ್ವಾದಿಷ್ಠಾನ, ಆಮೇಲೆ ಮಣಿಪುರದ ಬಗ್ಗೆ ತಿಳಿಸ್ತಾ ಇದ್ದಾರೆ. ತವ ಸ್ವಾದಿಷ್ಠಾನೆ, ಮತ್ತೆ ತಾಯಿ ಹತ್ರ ಹೇಳ್ತಾ ಇರೋದು ನಿನ್ನ ಸ್ವಾದಿಷ್ಠಾನ ಚಕ್ರದಲ್ಲಿ. ಎಲ್ಲಿದೆ ಸ್ವಾದಿಷ್ಠಾನ ಚಕ್ರ ಅಂತ ಹೇಳಿದ್ರೆ ಜನನೇಂದ್ರಿಯದ ಪಕ್ಕದಲ್ಲಿ. ರಿಪ್ರೊಡಕ್ಟಿವ್ ಆರ್ಗನ್ ಇದೆ, ಅದರ ಪಕ್ಕದಲ್ಲಿ ಇರುವಂತದ್ದು ಈ ಸ್ವಾದಿಷ್ಠಾನ ಚಕ್ರ. ಹುತವಹಂ, ಇದು ಅಗ್ನಿತತ್ವವನ್ನ ಸೂಚಿಸುತ್ತೆ. ಇದರಲ್ಲಿಯೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ ಸಮಯಾಚಾರಕ್ಕೂ ಕೌಲಾಚಾರಕ್ಕೂ. ಕೌಲಾಚಾರದ ಪ್ರಕಾರ ಸ್ವಾದಿಷ್ಠಾನ ಅಂತ ಹೇಳೋದು ಜಲತತ್ವವನ್ನು ಸೂಚಿಸುತ್ತೆ, ಮಣಿಪುರ ಅಂತ ಹೇಳೋದು ಅಗ್ನಿತತ್ವವನ್ನು ಸೂಚಿಸುತ್ತೆ. ಸಮಯಾಚಾರದ ಪ್ರಕಾರ ಸ್ವಾದಿಷ್ಠಾನ ಅಂತ ಹೇಳೋದು ಅಗ್ನಿತತ್ವವನ್ನು ಸೂಚಿಸುತ್ತೆ. ಹಾಗಾಗಿ ಇಲ್ಲಿ ಹುತವಹಂ, ಹುತವಹ ಅಂತ ಹೇಳಿದ್ರೆ ಅಗ್ನಿ. ಅಧಿಷ್ಠಾಯ ನಿರತಂ, ನಿನ್ನ ಸ್ವಾದಿಷ್ಠಾನ ಚಕ್ರದಲ್ಲಿ ನೀನು ಅಗ್ನಿಯನ್ನ ಆವಾಹನೆಯನ್ನ ಮಾಡಿದ್ದೀಯಾ. ಅಂತಹ ಯಾವ ಥರದ ಅಗ್ನಿ ಇದು? ಸಂವರ್ತಂ ತಮೀಡೆ, ಈಡೆ. ಈಡೆ ಅಂತ ಹೇಳಿದ್ರೆ ನಾನು ಸೇವಿಸ್ತೇನೆ, ಭಜಿಸ್ತೇನೆ, ಧ್ಯಾನಿಸ್ತೇನೆ, ಪೂಜೆ ಮಾಡ್ತೇನೆ ಅಂತ ಹೇಳುವ ಅರ್ಥ. ಈಡೆ ಹಲವಾರು ಶ್ಲೋಕಗಳಲ್ಲಿ ನಾವು ತಮೀಡೆ ಅಂತೇಳಿ ಬರುತ್ತೆ, ಅಥವಾ ಈಡೆ ಅಂತೇಳಿ ಬರುತ್ತೆ. ನಾನು ಪೂಜಿಸ್ತೇನೆ. ತಮೀಡೆ ಸಂವರ್ತಂ, ಯಾರದು? ಅಗ್ನಿಯ ರೂಪದಲ್ಲಿ ಇರುವಂತಹ ಸಂವರ್ತ ಅಂತ ಹೇಳುವ ರುದ್ರ. ಅಗ್ನಿಯ ರೂಪದಲ್ಲಿರುವಂತಹ ಸಂವರ್ತ, ರುದ್ರನಿಗೆ ಹೆಸರು ಸಂವರ್ತ. ಅಗ್ನಿಗೆ ಅಧಿದೇವತೆ ರುದ್ರ. ಸ್ವಾದಿಷ್ಠಾನದಲ್ಲಿ ಇರುವಂತಹ ರುದ್ರನ ಹೆಸರು ಸಂವರ್ತ. ತಮೀಡೆ ಸಂವರ್ತಂ ಜನನಿ ಮಹತೀಂ ತಾಂಚ ಸಮಯಾಂ. ಸಂವರ್ತ ಅಂತ ಹೇಳುವ ರುದ್ರ ಜನನಿಯಾದ ಸಮಯಾದೇವಿ. ಈ ಸಮಯಾದೇವಿ ಕೆಳಗಿನ ಚಕ್ರಗಳಲ್ಲಿ ಮಾತ್ರ ಇರುವಂತಹದ್ದು. ಈಗ ನಾವು ಆಜ್ಞಾ ವಿಶುದ್ಧ ಅನಾಹತವನ್ನು ನೋಡಿದ್ದೇವೆ. ಸಮಯ ಅಂತ ಹೇಳೋದು ಬಂದಿಲ್ಲ. ಸಮಯಾದೇವಿಯಾಗಿ ಮೇಲಿನ ಚಕ್ರಗಳಲ್ಲಿ ಅವಳಿರೋದಿಲ್ಲ. ಕೆಳಗಿನ ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ ಮೂರರಲ್ಲಿಯೂ ಕೂಡ ಸಮಯಾದೇವಿ ಇರ್ತಾಳೆ. ಸಮಯಾದೇವಿ ಅಂತ ಹೇಳಿದ್ರೆ ನಮ್ಮ ದೇಹವನ್ನ ದೈವಿಕವಾಗಿ ಮಾಡುವಂತಹ ಶಕ್ತಿ. ಎಲ್ಲವೂ ಒಂದು ತರದ ಶಕ್ತಿ ತಾನೆ. ಅದರಲ್ಲಿ ಸಮಯ ಅಂತ ಹೇಳಿದ್ರೆ ನಮ್ಮ ದೇಹವನ್ನ ದೈವಿಕವಾಗಿ ಪರಿವರ್ತಿಸುವಂತಹ ಶಕ್ತಿಗೆ ಹೆಸರು ಸಮಯಾದೇವಿ. ಆ ಸಮಯಳ ಜೊತೆ ಸಂವರ್ತ ಅಂತ ಹೇಳುವ ರುದ್ರ ಈ ಸ್ವಾದಿಷ್ಠಾನ ಚಕ್ರದಲ್ಲಿ ಇದ್ದಾನೆ. ಯದಾ ಲೋಕೆ ಲೋಕಾನ್ ದಹತಿ ಮಹಸಿ ಕ್ರೋಧ ಕಲಿತೆ. ಹಿಂದಿನ ಒಂದು ಶ್ಲೋಕದಲ್ಲಿ ನಾವು ನೋಡಿದೆವು ಮಹಾಸಂವರ್ತಾಗ್ನಿ ಅಂದ್ರೆ ಮಹಾಪ್ರಳಯದ ಸಮಯದಲ್ಲಿ ಬರುವಂತಹ ಅಗ್ನಿಯ ಜ್ವಾಲೆಗಳು. ಏನ್ ಮಾಡತ್ತೆ ಅಗ್ನಿ? ಎಲ್ಲವನ್ನ ಸುಟ್ಟು ಬಿಡತ್ತೆ. ಹಾಗೆ ಇಲ್ಲಿ ಈ ಸಂವರ್ತ ಅಂತ ಹೇಳುವ ರುದ್ರ ಅಥವಾ ಅಗ್ನಿ ಇಡೀ ಲೋಕವನ್ನ ದಹಿಸಿ ಬಿಡತ್ತೆ. ಕ್ರೋಧ ಕಲಿತೆ, ಕ್ರೋಧದಿಂದ ಇಡೀ ವಿಶ್ವವನ್ನ ಅಥವಾ ಲೋಕವನ್ನ ಸುಟ್ಟು ಬಿಡುವಂಥದ್ದು. ಆದ್ರೆ ದಯಾರ್ದ್ರ ಯಾದೃಷ್ಟಿ ಶಿಶಿರಂ ಉಪಚಾರಂ ರಚಯತಿ.
ಸುಟ್ಟು ಬಿಡಕ್ಕೆ ತಾಯಿ ಬಿಡ್ತಾಳ? ದಯೆಯ ದೃಷ್ಟಿಯಿಂದ ಶಿಶಿರ, ಶಿಶಿರ ಅಂತ ಹೇಳಿದ್ರೆ ತಣ್ಣಗೆ ತಂಪು ಮಾಡುವಂಥದ್ದು. ಶಿಶಿರ ಋತು ಅಂತ ಇದೆ ನೋಡಿ, ಚಳಿಗಾಲದಲ್ಲಿ ಶಿಶಿರ ಋತು. ಶಿಶಿರ ಅಂತ ಹೇಳಿದ್ರೆ ತಂಪನ್ನೀಯುವಂಥದ್ದು. ತಾಯಿ ಏನ್ ಮಾಡ್ತಾಳೆ? ನಾವು ನಮ್ಮ ಬಾಲ್ಯದಲ್ಲಿ ಕೂಡ ನಾವೆಲ್ಲರೂ ಇದನ್ನು ಅನುಭವಿಸಿದ್ದೇವೆ. ಈಗಿನ ಜನರೇಷನ್ಗೆ ಸ್ವಲ್ಪ ವ್ಯತ್ಯಾಸ ಬಂದಿದೆ. ನಾವು ಚಿಕ್ಕವರಿದ್ದಾಗ ತಂದೆ ಹತ್ರ ಏನಾದರೂ ಹೇಳಬೇಕು ಅಂತ ಆದರೆ ತಾಯಿಯ ಮೂಲಕ. ತಂದೆ ಅಂತ ಹೇಳಿದ್ರೆ ಪ್ರೀತಿ, ಅಭಿಮಾನ, ಗೌರವ ಎಲ್ಲವೂ ಇದೆ. ಆದರೆ ಏನಾದರೂ ಬೇಕು ಅಂತಾದರೆ ಸ್ವಲ್ಪ ತಂದೆ ಹತ್ರ ಕೇಳಲಿಕ್ಕೆ ಭಯ. ಎಲ್ಲಿ ಬೇಡ ಅಂತ ಹೇಳ್ಬಿಡ್ತಾರೋ, ಜೋರಾಗಿ ಗದರಿಸ್ತಾರೋ. ಅದೇ ತಾಯಿ ಗದರಿದ್ರು ಏನು ತೊಂದರೆ ಇಲ್ಲ, ನಮ್ಗೇನು ಅದರದ್ದು ಪರಿಣಾಮ ಏನೂ ಆಗಲ್ಲ, ನಾವು ಕೂಡ ಜಗಳ ಆಡ್ತೇವೆ. ಅದೇ ತಂದೆ ಜೊತೆ ಜಗಳ ಆಡೋದಿಲ್ಲ. ಏನಾದರೂ ತಂದೆ ಬೈದ್ರೆ ಏನು ಮಾಡ್ತೀವಿ? ತಾಯಿಯ ಸೆರಗಿನ ಹಿಂದೆ, ನಾವು ಮಕ್ಕಳಾಗಿದ್ದಾಗ ಇದನ್ನೆಲ್ಲ ಮಾಡಿದ್ದೇವೆ. ತಾಯಿಯ ಸೆರಗಿನ ಹಿಂದೆ ನಿಂತು ಮೆಲ್ಲ ನೋಡೋದು ತಂದೆಯನ್ನ. ಕೋಪದಲ್ಲಿದ್ದಾರಾ, ಸಿಟ್ಟಿದೆಯಾ ತಂದೆಗೆ ಅಲ್ವೇ? ನಮ್ಮ ಈ ಒಂದು ಭೌತಿಕ ದೇಹಕ್ಕೆ ಜನ್ಮವನ್ನಿತ್ತ ತಾಯಿ ಇಷ್ಟು ನಮ್ಮನ್ನು ಪ್ರೀತಿ ಮಾಡಿ ತಂದೆಯ ಕೋಪದಿಂದ ನಮ್ಮನ್ನ ರಕ್ಷಣೆ ಮಾಡೋದಿದ್ರೆ ಈ ಜಗನ್ಮಾತೆ ಹೇಗಿರಬೇಕು ಹೇಳಿ? ಯಾವ ಥರದಲ್ಲಿ ನಮ್ಮನ್ನು ಪ್ರೇಮಿಸ್ತಾ ಇದ್ದಾಳೆ, ಯಾವ ಥರದಲ್ಲಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ, ಇದು ನಾವು ತಿಳಿದುಕೊಳ್ಬೇಕು. ರುದ್ರ ಆದರೂ ಕೂಡ ಅವನೇನು ಕ್ರೋಧ ಅಂತ ಹೇಳಿದ್ರೆ ಇಲ್ಲಿ ಸಿಟ್ಟಿನಿಂದ ಅಂತಲ್ಲ. ಯಾಕೆ ದಹಿಸ್ತಾನೆ? ನಮ್ಮ ಪರಿವರ್ತನೆಗೋಸ್ಕರ. ನಮಗೆ ಕಷ್ಟಗಳು ಯಾಕೆ ಬರುತ್ತೆ? ನಿಜವಾಗಿ ಕೂತು ವಿಚಾರ ಮಾಡಿದ್ರೆ ತಿಳಿಯತ್ತೆ. ಈ ಅಧ್ಯಾತ್ಮ ಪದದಲ್ಲಿ ಪ್ರಗತಿ ಸಾಧಿಸಬೇಕು ಅಂತ ಆ ತಂದೆ ತಾಯಿಯರ ಇಚ್ಛೆ. ಎಲ್ಲ ಮಕ್ಕಳು ಮುಂದಕ್ಕೆ ಸಾಗಬೇಕು ಅಂತೇಳಿರುವಂಥದ್ದು ಆ ಹೆತ್ತವರ ಒಂದು ಇಚ್ಛೆ. ಅದು ಲೌಕಿಕವಾಗಿ ಆದರೂ ಇರ್ಬೋದು, ಆಧ್ಯಾತ್ಮಿಕವಾಗಿಯೂ ಇರ್ಬೋದು. ಅದೇ ಇಚ್ಛೆ ನಮ್ಮ ಇಲ್ಲಿ ಜಗನ್ಮಾತೆ ಜಗದ್ಬಿತ ಅವರಿಗೂ ಕೂಡ ಅದೇ ಇಚ್ಛೆ ಇರುವಂಥದ್ದು. ಎಲ್ಲರೂ ಮುಂದಕ್ಕೆ ಸಾಗಬೇಕು. ಒಬ್ಬೊಬ್ಬರಿಗೆ ಒಳ್ಳೆಯದು ಕೊಟ್ಟರೆ ಮುಂದಕ್ಕೆ ಸಾಗ್ಬೋದು, ಒಬ್ಬೊಬ್ಬರಿಗೆ ದುಃಖದ ಪರಿಸ್ಥಿತಿ ತಂದು ಕೊಟ್ಟರೆ ಅವರು ಮುಂದಕ್ಕೆ ಸಾಗ್ಬೋದು. ಎಲ್ಲರೂ ಒಂದೇ ಥರ ಅಲ್ವಲ್ಲ. 5 ಬೆರಳುಗಳೇ ಒಂದೇ ಥರ ಇಲ್ವಂತೆ. ಮತ್ತೆ ನಾವು ಮನುಷ್ಯರು ಒಂದೇ ಥರ ಇರ್ತೀವ? ಪ್ರಾಣಿಗಳು ಒಂದೇ ಥರ ಇರ್ತೀವ? ಇಲ್ವಲ್ಲ. ಅದಕ್ಕೋಸ್ಕರ ನಮ್ಮ ಪರಿವರ್ತನೆಗೋಸ್ಕರ ಇದನ್ನ ಮಾಡ್ತಾ ಇರುವಂಥದ್ದು. ಇನ್ನು ಅಗ್ನಿಯನ್ನ ಇನ್ನೊಂದು ವಿಧದಲ್ಲಿ ನೋಡೋದು ಅಂತಾಳಾದ್ರೆ, ನಮ್ಮಲ್ಲಿ ಕಾಮಾಗ್ನಿ, ಆಸೆಗಳ ಅಗ್ನಿ ಇದೆ. ಎಷ್ಟು ಮುಗಿಯೋದೇ ಇಲ್ಲ ಅದು. ಅದಕ್ಕೆ ತುಪ್ಪ ಇರಿತಾ ಹೋಗ್ತಾ ಇರ್ತೇವೆ, ಅದು ಮುಗಿಯೋದೇ ಇಲ್ಲ, ಖಾಲಿ ಆಗೋದೇ ಇಲ್ಲ, ನಂದೋದೇ ಇಲ್ಲ ಅಲ್ವೇ? ಮೋಹಗಳ ಇದೆಲ್ಲವೂ ಕಡಿಮೆ ಆಗಬೇಕು ತಾನೆ. ಆ ಪರಿವರ್ತನೆಯನ್ನ ತರೋದಿಕ್ಕೋಸ್ಕರ ರುದ್ರ ಸಂವರ್ತನ ರೂಪದಲ್ಲಿ ಸ್ವಾದಿಷ್ಠಾನ ಚಕ್ರದಲ್ಲಿ ಇದ್ದು ಒಂದು ಏನು ಹೇಳೋದು, ಆಪರೇಷನ್, ಸರ್ಜರಿ ಮಾಡ್ತಾನಂತೆ ನಮ್ಮ ಮೇಲೆ. ಸರ್ಜರಿ ಮಾಡಿದಾಗ ಸರ್ಜರಿ ಸರಿ, ಆಮೇಲೆ ನಮಗೆಲ್ಲ ಗೊತ್ತಿದೆ, ಯಾವುದೊಂದು ಆಪರೇಷನ್ ಆದರೆ ಆಪರೇಷನ್ ಸಕ್ಸಸ್ ಅಂತೇಳಿ ಡಾಕ್ಟರ್ ಹೊರಟೋಗ್ಬಿಡ್ತಾರೆ ಅಲ್ಲಿಂದ. ಆಮೇಲೆ ನೋಡಿಕೊಳ್ಳೋರು ಬೇಕು ತಾನೇ. ಅದೇ ಭಾರಿ ಕಷ್ಟದ ಕೆಲಸ. ಅವ್ರದ್ದೇನೋ ಅರ್ಧ ಗಂಟೆಲಿ ಚಕ ಚಕ ಅಂತ ಮಾಡಿಬಿಟ್ಟು ಹೋದ್ರು. ಇಲ್ಲಿ ಮನೆಯಲ್ಲಿರೋರು ನೋಡಿಕೊಳ್ಬೇಕಲ್ಲ, ಅವರನ್ನು ಹಲವಾರು ತಿಂಗಳು ನೋಡಬೇಕು. ಆ ಥರದ ಉಪಚಾರವನ್ನ ನಮಗೆ ನಮ್ಮ ತಾಯಿ ಮಾಡ್ತಾಳೆ. ಜಗನ್ಮಾತೆ ಈ ಶಿಶಿರ ಉಪಚಾರಂ ರಚಯತಿ, ತಂಪಾದ ಉಪಚಾರವನ್ನ ನಮಗೆ ಮಾಡಿ ಆ ಬಿಸಿಯ ನಮಗೆ ತಟ್ಟದ ಹಾಗೆ ನಮ್ಮನ್ನು ನೋಡಿಕೊಳ್ತಾಳೆ. ನಾವು ಎಷ್ಟೇ ಕೆಟ್ಟವರಾಗಲಿ, ಎಷ್ಟೇ ಪಾಪಿಗಳಾಗಲಿ, ನಮ್ಮನ್ನ ಮೇಲಕ್ಕೆ, ಅಧ್ಯಾತ್ಮ ಪಥದಲ್ಲಿ ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳುವ ಇಚ್ಛೆಯಿಂದ ನಮಗೆ
ಉಪಶಮನವನ್ನ ಮಾಡ್ತಾಳೆ, ಉಪಚಾರವನ್ನ ಮಾಡ್ತಾ ಇರ್ತಾಳೆ ಕರುಣೆಯಿಂದ ನಮ್ಮ ಜಗನ್ಮಾತೆ. ಹಾಗಾಗಿ ಯಾವುದೇ ಕಷ್ಟ ಬಂದಾಗಲೂ ಕೂಡ ಖಂಡಿತವಾಗಿಯೂ ನಾವು ವಿಚಲಿತರಾಗಬಾರ್ದು. ನಾನು ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗಬೇಕಾಗಿದೆ, ಇದು ನನ್ನ ಕೋರಿಕೆ ಅಲ್ಲ. ಈ ಕಷ್ಟ ಬರಬೇಕು ಅಂದರೆ ನನಗೆ ಇಷ್ಟರವರೆಗೆ ನಾನು ಬೇಡಿಕೊಂಡು ನನಗೆ ಕಷ್ಟ ಕೊಡು ಅಂತ ನಾನು ಕೇಳಲಿಲ್ಲ. ಆದರೆ ಖಂಡಿತವಾಗಿಯೂ ನನ್ನ ತಾಯಿ ನನಗೆ ಕೊಟ್ಟಿದ್ದಾಳೆ ಅಂತ ಆದರೆ ಇದರ ಹಿಂದೆ ಒಂದು ಅರ್ಥ ಇದೆ. ಸುಮ್ಮನೆ ಬಂದಿಲ್ಲ ನನಗೆ ಈ ಕಷ್ಟ, ಈ ದುಃಖದ ಪರಿಸ್ಥಿತಿ ಖಂಡಿತವಾಗಿಯೂ ನನಗೆ ಸುಮ್ಮನೆ ಬಂದಿಲ್ಲ, ನನ್ನ ಒಳಿತಿಗೋಸ್ಕರ. ನಾವು ಈ ಶಿವ ಮತ್ತೆ ಶಕ್ತಿ ಅಂತ ಹೇಳೋದು ರೂಪದಲ್ಲಿ ಇಲ್ಲ, ತತ್ವ ಅಂತ ಹೇಳ್ತೀವಿ. ತತ್ವಗಳು, ಈ ತತ್ವಕ್ಕೆ ಕೂಡ ಭಾವನೆಗಳಿವೆ. ಪ್ರಕೃತಿ ಅಂತ ಹೇಳ್ತೀವಿ, ಅದೊಂದು ತತ್ವ. ಆ ತತ್ವಕ್ಕೂ ಕೂಡ ಭಾವನೆಗಳಿವೆ. ಒಳ್ಳೆಯದನ್ನು ಮಾಡ್ತೀವೋ ಖಂಡಿತವಾಗಿಯೂ ಅದು ಗಮನಿಸಿ ಆ ಒಳ್ಳೆಯದನ್ನು ನಮಗೆ ಖಂಡಿತವಾಗಿಯೂ ಕೊಟ್ಟೇ ಕೊಡುತ್ತೆ. ಇವತ್ತಲ್ಲ ನಾಳೆ ಅಲ್ಲ ಮುಂದಿನ ಜನ್ಮಗಳಲ್ಲಿ ಇರ್ಬೋದು, ಅದು ಯಾವಾಗ ಕೊಡತ್ತೋ ಅಂತ ಹೇಳಕ್ಕಾಗಲ್ಲ. ಆದರೆ ಎಲ್ಲವನ್ನು ನೋಟ್ ಮಾಡಿ ಇಟ್ಕೊಳ್ಳತ್ತೆ. ನಾವೇನೋ ಪಾಪ ಮಾಡೋದು ಅಂತ ಹೇಳಿದ್ರೆ ಯಾರನ್ನೋ ತುಂಬ ನೋಯಿಸೋದು, ಅಥವಾ ಯಾರನ್ನೋ ಹೋಗಿ ಕೊಲ್ಲೋದು, ಅಥವಾ ಯಾರ ಮನೆಯಿಂದೋ ಕದ್ದು ತಗೊಂಡು ಬಂದರೆ ಮಾತ್ರ ಪಾಪ ಅಂತ ಅನ್ಕೊಳ್ತೀವಿ. ಹೌದು, ಅದು ಖಂಡಿತವೂ ಪಾಪವೇ. ಆದರೆ ಅದು ಮಾತ್ರ ಅಲ್ಲ. ನೀರಿನ ಉಪಯೋಗ ಹಲವಾರು ಬಾರಿ ಟ್ಯಾಪನ್ನು ಓಪನ್ ಮಾಡಿಟ್ಟು ಆಮೇಲೆ ಪಾತ್ರೆ ತಿಕ್ಕುತ್ತಾ ಇರ್ತೇವೆ, ನೀರು ಹೋಗ್ತಾ ಇರುತ್ತೆ ಅದರಷ್ಟಕ್ಕೆ. ಇದು ಕೂಡ ಗಮನದಲ್ಲಿ ಇದೆ. ಆ ಪ್ರಕೃತಿ ಮಾತೆ ತತ್ವ ಆದರೂ ಕೂಡ ಇದನ್ನು ಗಮನದಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದಾಳೆ. ಓ, ಇಷ್ಟು ಸಮಯ ಜ್ಯೋತಿ ನೀರನ್ನು ವ್ಯರ್ಥ ಮಾಡಿದ್ಲು, ಅದು ಹೊಡೆಯತ್ತೆ ನಮಗೆ. ಇವತ್ತಲ್ಲದಿದ್ರೆ ನಾಳೆ ಯಾವುದನ್ನು ನಾವು ಈ ಥರ ವ್ಯರ್ಥ ಮಾಡ್ತೇವೋ ಖಂಡಿತವಾಗಿಯೂ ನಮಗೆ ವಾಪಸ್ ಬಂದೇ ಬರುತ್ತೆ. ಹಾಗಾಗಿ ನಾನೇನು ಕೆಟ್ಟದ್ದು ಮಾಡಲೇ ಇಲ್ಲ, ಆದರೆ ನನಗೆ ಯಾಕೆ ಈ ಥರ ಪರಿಸ್ಥಿತಿ ಬಂತು ಅಂಥೇಳಿ ಹಲವಾರು ಬಾರಿ ಗೋಳಾಡ್ತಾ ಇರ್ತೇವೆ, ಭಗವಂತನನ್ನು ದೂರ್ತಾ ಇರ್ತೇವೆ. ಕಣ್ಣಿಲ್ಲ ದೇವರಿಗೆ ಹೇಳ್ತೇವೆ. ಇಲ್ದಿದ್ರೆ ನಾನು ಎಷ್ಟು ಸಲ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಹೇಳಿದೆ, ಎಷ್ಟು ರಾಮನ ಜಪ ಮಾಡಿದೆ, ತಿಂಗಳಿಗೆ ಇಷ್ಟು ಕೌಂಟ್ ಕೊಡ್ತೇನೆ ನಾನು, ಆದರೂ ಕೂಡ ನನಗೆ ಭಗವಂತ ಹೀಗೆ ಮಾಡ್ಬೋದೇ ಅಂತ ಹೇಳುವ ಪ್ರಶ್ನೆ ನಮ್ಮಂತಹ ಸಾಧಕರಲ್ಲಿ ಉದ್ಭವವಾಗಲೇಬಾರ್ದು. ನಮ್ಮ ಒಳಿತಿಗೋಸ್ಕರ ಆಗ್ತಾ ಇದೆ ಈ ಥರ. ನಾನು ಮಾಡಿದ್ದೇನೆ, ನಾನು ಕೊಟ್ಟ ಏನು ಮೆನು ಕೊಡ್ತೇವೋ ಅದೇ ಬರುತ್ತೆ ನಮಗೆ, ಬೇರೆ ಏನು ಬರೋದಿಲ್ಲ. ನಾವೇನು ಹಿಂದಿನ ಜನ್ಮದಲ್ಲಿ ಕೊಟ್ಟಿದ್ದೇವೆಯೋ ಅದೇ ಬರೋದು, ಅಥವಾ ಈ ಜನ್ಮದಲ್ಲಿ ಯಾವ ಮೆನುವನ್ನು ಕೊಡ್ತಾ ಇದ್ದೇವೆಯೋ ಅದೇ ನಮಗೆ ಮುಂದಿನ ಜನ್ಮದಲ್ಲಿಯೂ ಸಿಗುವಂಥದ್ದು. ಹಾಗಾದರೆ ಜಾಗರೂಕರಾಗಿರ್ಬೇಕಲ್ವೇ? ಖಂಡಿತವಾಗಿಯೂ ಜಾಗರೂಕರಾಗಿರೋಣ. ಮುಂದಿನ ಶ್ಲೋಕ. ತಟಿತ್ವಂತಂ ಶಕ್ತ್ಯ ತಿಮಿರ ಪರಿಪಂಥಿ ಸ್ಫುರಣಯ ಸ್ಫುರನ್ನಾನಾರತ್ನಾಭರಣ ಪರಿಣದ್ದೇಂದ್ರಧನುಷಂ ತವ ಶ್ಯಾಮಂ ಮೇಘಂ ಕಮಪಿ ಮಣಿಪೂರೈಕ ಶರಣಂ ನಿಷೇವೆ ವರ್ಷಂತಂ ಹರಮಿಹಿರ ತಪ್ತಂ ತ್ರಿಭುವನಂ. ಇಲ್ಲೀಗ ಜಲತತ್ವವಾದ ಮಣಿಪೂರ ಚಕ್ರದ ಬಗ್ಗೆ ಹೇಳ್ತಿದ್ದಾರೆ. ತಟಿತ್ವಂತಂ ಶಕ್ತ್ಯಾ ತಟಿತ್ವಂತಂ. ತಟಿತ್ ಅಂತ ಹೇಳಿದ್ರೆ ಮಿಂಚು. ನಮ್ಗೆ ಗೊತ್ತಿದೆ ಹೇಗಿರುತ್ತೆ. ಒಂದು 14ನೇ ಶ್ಲೋಕ ಅನ್ಕೊಳ್ತೀನಿ. ತಟಿಲ್ಲೇಖ ತನ್ವಿ ತಪನ ಶಶಿ ವೈಶ್ವಾನರಮಯಿ ಅಂತೇಳಿ ತಟಿಲ್ಲೇಖ ಅಂತ ಬಂತು. ಹಾಗೆ ಇಲ್ಲಿ ತಟಿತ್ವಂತಂ ಶಕ್ತಿಯ, ಶಕ್ತಿ ಅಂತ ಹೇಳುವ ಈ ಜಗನ್ಮಾತೆ ಯಾವ ರೂಪದಲ್ಲಿ ಬರ್ತಾಳಂತೆ? ಮಿಂಚಿನ ಹಾಗೆ. ಹೇಗೆ ಪ್ರಕಾಶಮಯವಾಗಿರುತ್ತೆ, ಅಬ್ಬಬ್ಬ, ಕಣ್ಣು ಕೋರೈಸುವಂತಹ ಪ್ರಕಾಶ ಇರುತ್ತೆ. ನಾವು ತಕ್ಷಣ ಕಣ್ಣು ಮುಚ್ಚಿಕೊಳ್ತೇವೆ, ಮಿಂಚು ಬಂದ ತಕ್ಷಣ ಕಣ್ಣು ಮುಚ್ಚಿಕೊಳ್ತೇವೆ. ಹಾಗೆ ತಟಿತ್ವಂತಂ ಶಕ್ತಿಯ ತಿಮಿರ ಪರಿಪಂಥಿ ಸ್ಫುರಣಯ. ಏನ್ ಮಾಡತ್ತೆ ಈ ಪ್ರಕಾಶ, ಮಿಂಚಿನ ಪ್ರಕಾಶ? ಅಜ್ಞಾನ ಅಂತ ಹೇಳುವ ತಿಮಿರ ಅಂದರೆ ಕತ್ತಲು, ಗಾಢಾಂಧಕಾರ, ಇದನ್ನ ದೂರ ಮಾಡತ್ತೆ. ಸ್ಫುರನ್ನಾನಾರತ್ನ ಆಭರಣ ಪರಿಣದ್ದೇಂದ್ರ ಧನುಷ. ಶಿವ ಯಾವ ರೂಪದಲ್ಲಿದ್ದಾನೆ ಅಂತ ಆಮೇಲೆ ಬರುತ್ತೆ. ಈಗ ಧನುಷ, ಇಂದ್ರಧನುಷ್
ಏನು ಇಂದ್ರಧನುಷ್ ಅಂತ ಹೇಳಿದ್ರೆ ಕಾಮನ ಬಿಲ್ಲು. ಕಾಮನ ಬಿಲ್ಲು ಕಾಣಿಸ್ತಾ ಇದೆ. ಹೇಗೆ? ಬಣ್ಣ ಬಣ್ಣ ಬಣ್ಣಗಳಿವೆ ಅದರಲ್ಲಿ, ಗೊತ್ತಿದೆ ನಮಗೆ. ಎಲ್ಲಿಂದ ಬಂತು ಈ ಬಣ್ಣ? ಅವಳು ಧರಿಸಿಕೊಂಡಿರುವಂತಹ ಆಭರಣಗಳು. ಅದರಲ್ಲಿ ನವರತ್ನಗಳಿವೆ, ಬೇರೆ ಬೇರೆ ಬಣ್ಣಗಳಿವೆ. ಆ ಆಭರಣಗಳು ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಕಾಮನ ಬಿಲ್ಲಿನ ಹಾಗೆ. ಆಭರಣ ಪರಿಣದ್ದೇಂದ್ರ ಇಂದ್ರ ಧನುಷಂ ತವ ಶ್ಯಾಮಂ ಮೇಘಂ ಕಮಪಿ ಮಣಿಪೂರೈಕ ಶರಣಂ ನಿಷೇವೆ ವರ್ಷಂತಂ ಹರಮಿಹಿರ ತಪ್ತಂ ತ್ರಿಭುವನಂ. ಇದರಲ್ಲೀಗ ಶಿವನನ್ನ ಮೇಘವಾಗಿ ತೋರಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯರು. ಹೇಗಿರುತ್ತೆ? ಕಾರ್ಮೋಡ, ನೀಲ ಮೇಘ, ಡಾರ್ಕ್ ಬ್ಲೂ ಅಥವಾ ಆಲ್ಮೋಸ್ಟ್ ಕಪ್ಪು ಅಂತ ಹೇಳ್ಬೋದು. ಶಿವ ಆ ಮೋಡವಂತೆ. ಮೋಡ ಅಂತ ಹೇಳಿದ್ರೆ ಇದರಲ್ಲಿ ಎರಡೂ ತುಂಬಿಕೊಂಡಿದೆ. ನೀರು ಆವಿಯಾಗಿ, ಸೂರ್ಯನ ಶಾಖದಿಂದ ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ಮೋಡವಾಗುವುದು, ಇದು ನಮಗೆ ಗೊತ್ತಿದೆ. ಅದೇ ಆಮೇಲೆ ನೀರಾಗಿ ಮಳೆಯಾಗಿ ಕೆಳಗೆ ಬರುವಂಥದ್ದು. ಅಂದರೆ ಸೂರ್ಯನ ಶಾಖ ಅಥವಾ ಸೂರ್ಯನ ಪ್ರಕಾಶ ಅಂತ ಹೇಳೋದು ಅಲ್ಲಿ ಶಿವ. ಕೆಳಗಡೆ ಬರುವಂತಹ ನೀರು, ಆ ಮೋಡದಲ್ಲಿ ನೀರು ಕೂಡ ಇದೆ ತಾನೇ. ನಿಷೇವೆ ವರ್ಷಂತಂ, ನೀನು ಹೇಗಿದ್ಯಾ ಅದರಲ್ಲಿ? ನೀರಿನ ರೂಪದಲ್ಲಿ ನೀನಿದ್ಯಾ. ಮೋಡ ಅಂತ ಹೇಳೋದು ಶಿವ, ಆ ಮಿಂಚು ಅಂತ ಹೇಳೋದು ತಾಯಿ ಅಂತ ಹೇಳಿ ಇನ್ನೊಂದು ಅರ್ಥದಲ್ಲಿ ಮೋಡದಲ್ಲಿಯೇ ಆ ಪ್ರಕಾಶವೂ ಸೂರ್ಯನ ಕಿರಣಗಳೂ ತುಂಬಿಕೊಂಡಿದೆ. ಹಾಗೆಯೇ ನೀರು ಕೂಡ ಅದರಲ್ಲಿಯೇ ಇದೆ. ಮೋಡದಿಂದ ತಾನೇ ನೀರು ಬೀಳುವಂಥದ್ದು. ಅಂತಹ ಶಿವ ಮತ್ತೆ ಶಿವ ಇವರಿಬ್ಬರನ್ನೂ ಕೂಡ ಹರಮಿಹಿರ ತಪ್ತಂ ತ್ರಿಭುವನಂ, ಅಂತಹ ಹರನನ್ನು ನಾನು ಭಜಿಸ್ತೇನೆ. ಹೇಗಿರುವ ಹರ? ಬಿಸಿಲಿನಲ್ಲಿ, ಮೇ ತಿಂಗಳಲ್ಲಿ ನೋಡಿ ಎಂಥ ಬಿಸಿಲು ಮರ್ಯಾರಿ ಅಪ್ಪ, ಯಾವಾಗ ಮಳೆ ಬರುತ್ತೆ ಅಂತ ಕಾಯ್ತಾ ಇರ್ತೇವೆ. ಮೇ ತಿಂಗಳಲ್ಲಿ ಸಾಧಾರಣವಾಗಿ ಅಗ್ನಿ ನಕ್ಷತ್ರ ಅಂತ ಹೇಳ್ತಾರೆ ನೋಡಿ, ಒಂದು ಕೆಲವು ದಿನಗಳಿರುತ್ತೆ. ಅಬ್ಬಾ, ಬಿಸಿಲು ಅಂದರೆ ಬಿಸಿಲು. ಮಳೆ ಯಾವತ್ತು ಬರುತ್ತೆ? ಎಲ್ಲಿ ಮೋಡ ಬಂತೋ ಭಾರಿ ಖುಷಿ ನಮಗೆಲ್ಲ. ಈ ಲೋಕವೆಲ್ಲ ಆ ಬಿಸಿಲಿನಲ್ಲಿ ದಹಿಸ್ತಾ ಇದ್ರೆ ಮಳೆಯನ್ನ ಸುರಿಸಿ ಲೋಕವನ್ನ ತಂಪಾಗಿ ಮಾಡ್ತಾ ಇದ್ದಾರೆ ಈ ಜಗನ್ಮಾತೆ ಮತ್ತು ಜಗತ್ಪಿತ ಇಬ್ರು ಕೂಡ ಜೊತೆಯಾಗಿ. ತವ ಶ್ಯಾಮಂ ಮೇಘಂ, ಶ್ಯಾಮ ಅಂತ ಹೇಳಿದ್ರೆ ಕೃಷ್ಣವರ್ಣ ಅಥವಾ ನೀಲಿ ವರ್ಣದಲ್ಲಿರುವಂತಹ ಮೇಘ. ಕಮಪಿ ಮಣಿಪೂರೈಕ ಶರಣಂ, ಮಣಿಪೂರ ಚಕ್ರದ ಬಗ್ಗೆ ಇಲ್ಲಿ ಹೇಳ್ತಿರೋದು. ಕಮಪಿ ಅಂತ ಹೇಳಿದ್ರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಆ ಥರದ ಒಂದು ಚಕ್ರ ಇದು. ಮಣಿಗಳಿಂದ ತುಂಬಿಕೊಂಡಿರುವಂಥದ್ದು. ಮಣಿ ಅಂತ ಹೇಳಿದ್ರೆ ಸಂಪತ್ತು, ಸಂಪತ್ತಿನಿಂದ ತುಂಬಿಕೊಂಡಿರುವಂತಹ ಚಕ್ರ ಮಣಿಪೂರ ಚಕ್ರ. ಇದರಲ್ಲಿ ಜಲತತ್ವ ಅಂತ ಆದರೂ ಕೂಡ ಅಗ್ನಿಯೂ ಇದೆ, ವಾಯುವೂ ಕೂಡ ಇದೆ. ಮೇಲೆ ಕೆಳಗಡೆ ಎರಡು ಸೇರಿ ಜೊತೆ ಜೊತೆಯಾಗಿ ಇರುವಂತಹ ಈ ಚಕ್ರ. ಕಾಮನ ಬಿಲ್ಲಿಗೂ ಹೋಲಿಸ್ತಾ ಇದ್ದಾರೆ. ಕಾಮನ ಬಿಲ್ಲಿಗೆ ಜಗನ್ಮಾತೆಯ ಆಭರಣಗಳನ್ನ ಆದಿಶಂಕರಾಚಾರ್ಯರು ಹೋಲಿಸ್ತಾ ಇದ್ದಾರೆ. ನಿನ್ನ ಆಭರಣಗಳು ಕಾಮನ ಬಿಲ್ಲಿನ ಹಾಗೆ ಒಳ್ಳೆ ಕಾಂತಿಯಿಂದ ಶೋಭೆಗೊಳ್ತಾ ಇದೆ. ಸ್ಫುರನ್ನಾನಾ ರತ್ನ, ಹಲವಾರು ರತ್ನಗಳಿಂದ ಮಾಡಿರುವಂತಹ ನಾನಾ ಥರದ ಆಭರಣಗಳನ್ನು ನೀ ಧರಿಸಿಕೊಂಡಿದ್ದೀಯಾ. ಅದು ಜಿಗ್ 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 ಅಂತ ಹೇಳ್ತಾ ಇರಬೇಕಿದ್ರೆ ಕಾಮನ ಇಂದ್ರಧನುಷ್ ಅಂತ ಹೇಳಿದ್ರೆ ಕಾಮನ ಬಿಲ್ಲು ಅದರ ಹಾಗೆ ಕಾಣ್ತಾ ಇದೆ ಈ ನೀನು ಧರಿಸಿರುವಂತಹ ಆಭರಣಗಳು. ತವ ಶ್ಯಾಮಂ ಮೇಘಂ ಕಮಮಿ ಮಣಿಪೂರೈಕ ಶರಣಂ ನಿಷೇವೆ ವರ್ಷಂತಂ ಹರಮಿಹಿರ ತಪ್ತಂ ತ್ರಿಭುವನಂ. ಇಡೀ 3 ಲೋಕಗಳನ್ನು ಕೂಡ ತಪನಗೊಂಡಿದೆ. ನಾವು ಕೂಡ ಹೇಳ್ತೇವೆ ತಾಪ, ಶಾಪ ಅಲ್ಲ ತಾಪ. ತಾಪ ಅಂತ ಹೇಳಿದ್ರೇನು? ಬಿಸಿಲು. ಯಾವ ಥರದ ಬಿಸಿಲು? ಒಂದು ಸೂರ್ಯನ ಬಿಸಿಲು, ಇನ್ನೊಂದು ಕಷ್ಟ ದುಃಖ ಸಂಕಟಗಳು ಬಂದಾಗ ಅಪ್ಪ
ನಾವು ಹೇಳ್ತೀವಲ್ಲ, ಅಯ್ಯೋ ಬೆಂದು ಹೋಗ್ತಾ ಇದ್ದೇನೆಪ್ಪ ನಾನು ಈ ಕಷ್ಟದಲ್ಲಿ, ಯಾರಿಗೆ ಶತ್ರುವೂ ಕೂಡ ಬೇಡ ಈ ಥರದ ಕಷ್ಟ ಬರೋದು, ಈ ಥರದ ಪರಿಸ್ಥಿತಿ ಯಾರಿಗೂ ಕೊಡಬೇಡ ಭಗವಂತ ಅಂತ ಹೇಳ್ತಾ ಇರ್ತೀವಿ ಹಲವಾರು ಬಾರಿ. ಅದು ತಾಪ. ಆ ತಾಪದಿಂದ ಒಬ್ಬೊಬ್ಬರಿಗೆ ಒಂದೊಂದು ತಾಪ ಇರ್ಬೋದು. ಒಬ್ಬೊಬ್ಬರಿಗೆ ಆರೋಗ್ಯ ಇರ್ಬೋದು, ಒಬ್ಬರಿಗೆ ದುಡ್ಡಿಲ್ಲದೆ ಇರ್ಬೋದು, ಅಥವಾ ಇನ್ನೊಬ್ಬರು ಮೋಸ ಮಾಡಿದ್ದಿರ್ಬೋದು. ಹಲವಾರು ಕಷ್ಟಗಳು, ಹಲವಾರು ದುಃಖದ ಪರಿಸ್ಥಿತಿಗಳು ಯಾವುದೇ ಇದ್ರೂ ಕೂಡ ಅದು ಒಂದು ತಾಪ. ಹಾಗೆ ಇಡೀ ಲೋಕ, 3 ಲೋಕಗಳು ಕೂಡ ತಪಿಸಿ ಹೋಗ್ತಾ ಇರಬೇಕಿದ್ರೆ ನೀರು ಮಳೆಯನ್ನ ಕರೆದು ತಂಪನ್ನ ಮಾಡ್ತಾ ಇದ್ದಾರೆ. ಯಾರು? ಒಬ್ಬರೇ ಅಲ್ಲ, ಈಗ ಇಬ್ಬರಾಗಿ ಜೊತೆಯಾಗಿದ್ದಾರೆ ಅಥವಾ ಐಕ್ಯವಾಗಿ ಬಂದಿದ್ದಾರೆ. ಆದಿಶಂಕರಾಚಾರ್ಯರಿಗೆ ಹಲವಾರು ವಿರೋಧಿಗಳಿದ್ರು. ಹಲವಾರು ವಿರೋಧಿಗಳು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅದು ಆದಿಶಂಕರಾಚಾರ್ಯರು ಅಂಥವರ ದೇಹದ ಮೇಲೆ ಪರಿಣಾಮ ಬೀರಿದೆ ಅಂತಾದರೆ ನಮ್ಮದೆಲ್ಲ ಏನಾಗಬೇಕು? ಅವರಿಗೆ ಹಲವಾರು ವ್ಯಾಧಿಗಳು ಬಂದುಬಿಡ್ತು. ಅದೇ ಈ ಸೌಂದರ್ಯ ಲಹರಿ. ಅದರಲ್ಲೂ ಕೂಡ ಈ ಶ್ಲೋಕಗಳು 6 ಶ್ಲೋಕಗಳು 41ರವರೆಗೆ ಈ ಚಕ್ರಗಳನ್ನು ವಿವರಿಸುವಂತಹ ಈ ಶ್ಲೋಕಗಳು 6 ಚಕ್ರಗಳನ್ನು ವಿವರಿಸುವಂತಹ 6 ಶ್ಲೋಕಗಳನ್ನು ಪಠಿಸಿದರೆ ಕಠಿಣವಾದ ರೋಗ ಕೂಡ ಶಮನ ಆಗತ್ತೆ ಅಂತ ಹಲವಾರು ಪುಸ್ತಕಗಳಲ್ಲಿ ಕೊಟ್ಟಿದ್ದಾರೆ. ಸೌಂದರ್ಯ ಲಹರಿ ಪ್ರತಿಯೊಂದು ಶ್ಲೋಕವೂ ಒಂದು ಮಂತ್ರವೇ. ಒಂದೊಂದು ಶ್ಲೋಕವಾಗಿಯೂ ಜಪವನ್ನು ಮಾಡಬಹುದು, ಇಲ್ಲ ಯಾವತ್ತೋ ಒಂದು ಸಲ ಪುರುಸೊತ್ತಾದಾಗ. ಸೌಂದರ್ಯ ಲಹರಿ 100 ಶ್ಲೋಕ ಓದಕ್ಕೆ ಪುರುಸೊತ್ತಿದ್ರೆ ಅತಿ ಉತ್ತಮ. ಇಲ್ಲ ಅಂದರೆ ಯಾವ ಶ್ಲೋಕಗಳು ನಮ್ಮನ್ನು ಆಕರ್ಷಿಸ್ತಾ ಇದೆಯೋ ಆ ಶ್ಲೋಕಗಳು ಮಾತ್ರ, ಯಾವುದೋ ಸೆಲೆಕ್ಟೆಡ್ ಇರ್ಬೋದು. ಕೆಲವು ಶ್ಲೋಕಗಳನ್ನು ಆಯ್ದು, ಓಹೋ ಇದು ನನಗೆ ತುಂಬ ಖುಷಿ ಆಯಿತು, ನಾನು ಇದನ್ನು ಓದ್ತೇನೆ, ಸರಿ ಅದನ್ನು ಓದಬಹುದು. ಇಲ್ಲ ಈ ಥರದ ಶ್ಲೋಕಗಳು 37, 38, 39, 40, 41, 36ರಿಂದ 6 ಶ್ಲೋಕಗಳು. 36, 37, 38, 39, 40, 41ವರೆಗೆ ಮೂಲಾಧಾರ ಚಕ್ರದವರೆಗೆ, ಆಜ್ಞಾ ಚಕ್ರದಿಂದ ವಿಶುದ್ಧ ಚಕ್ರ, ಅನಾಹತ ಚಕ್ರ, ಮಣಿಪುರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ 6 ಶ್ಲೋಕಗಳನ್ನು ಪಠಿಸಿದವರಿಗೆ ಕಠಿಣವಾದ ರೋಗಗಳು ಕೂಡ ಶಮನ ಆಗತ್ತೆ ಅಂತ ನಾನು ಹಲವಾರು ಪುಸ್ತಕಗಳಲ್ಲಿ ಓದಿದ್ದೇನೆ. ಆದರೂ ನಮ್ಮ ಧ್ಯೇಯ ರೋಗ ಶಮನದಲ್ಲಿ ಇರಬಾರ್ದು, ಭವರೋಗ ಶಮನ ಆಗಬೇಕು. ಮತ್ತೆ ಮತ್ತೆ ನಾನು ಹುಟ್ಟಿ ಬರೋದು ಬೇಡ, ಅದು ಭವರೋಗ ಶಮನ. ಅದಕ್ಕೋಸ್ಕರ ಪ್ರಾರ್ಥನೆಯನ್ನು ಮಾಡ್ಬೋದು. ಅದರ ಜೊತೆ ಈ ರೋಗಗಳು ಶಮನ ಆದರೆ ಒಳ್ಳೆಯದೇ. ಇಲ್ಲ ಆಗಿಲ್ಲ, ಈ ರೋಗ ಶಮನ ಆಗಿಲ್ಲ ಅಂತ ಆದರೆ ನಮಗೆ ಗೊತ್ತಿದೆ ಹೇಗೆ ಸ್ವೀಕಾರ ಮಾಡಬೇಕು. ಓಹೋ, ನನ್ನ ಒಳ್ಳೆಯದಕ್ಕೋಸ್ಕರ ನನಗೆ ಈ ರೋಗವನ್ನು ಪರಮಾತ್ಮ ಅನುಗ್ರಹಿಸಿದ್ದಾನೆ, ನನಗೆ ಕಷ್ಟ ಇಲ್ಲವೇ ಇಲ್ಲ, ಜೀವನದಲ್ಲಿ ದುಃಖ ಇಲ್ಲ, ಕಷ್ಟ ಇಲ್ಲ, ಎಲ್ಲವೂ ನನ್ನ ಒಳಿತಿಗೆ ಅಂತ ಆದಾಗ ಯಾವುದು ಕಷ್ಟ ಇದೆ? ಮಕ್ಕಳಿಗೆ ಹುಷಾರಿಲ್ದಾಗ ಏನೋ ಕಹಿಯಾದ ಒಂದು ಔಷಧಿಯನ್ನು ಕೊಡಬೇಕು ಅಂತಾದರೆ ಕೊಡೋದಿಲ್ವಾ? ಆ ಮಗು ಬೇಡ ಬೇಡ ಅಂತ ಅಳತ್ತೆ. ಇಲ್ಲ ಏನೋ ಒಂದು ಮಾಡಿ ಹೇಗೋ ಮಾಡಿ ಆ ಮಗುವಿಗೆ ಕೊಟ್ಟು ಬಿಡ್ತೇವೆ. ಅದೇ ರೀತಿಯಲ್ಲಿ ಜಗನ್ಮಾತೆ ನಮ್ಮ ಒಳಿತಿಗೋಸ್ಕರ ಸ್ವಲ್ಪ ಕಷ್ಟಗಳನ್ನು ದುಃಖಗಳನ್ನು ಕೊಟ್ಟರೆ ನಾವ್ಯಾಕೆ ಶೋಕದಲ್ಲಿರಬೇಕು? ಅದನ್ನು ಉತ್ತಮವಾದ ನಗುವಿನ ಜೊತೆ ಸ್ವೀಕಾರ ಮಾಡ್ತಾ ಮಾಡ್ತಾ ಅಧ್ಯಾತ್ಮ ಪಥದಲ್ಲಿ ಮುಂದಕ್ಕೆ ಸಾಗೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್.
ॐ असतो मा सद्गमय तमसो मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु।